ಎಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಎದುಯೋದ ಯೂಟ್ಯೂಬ್ ಚಾನೆಲ್. ನಾನು ಆಲ್ರೆಡಿ ಎಲ್ಲ ಮಾಡ್ಯೂಲ್ಸ್ನು ಎಲ್ಲ ಟಾಪಿಕ್ಸ್ನು ಕವರ್ ಮಾಡಿದ್ದೀನಿ. ಇವಾಗ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ನ ಸಾಲ್ವ್ ಮಾಡಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನೀವು ಎಲ್ಲರೂ ಕೇಳ್ತಿದ್ರಿ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ನ ಸಾಲ್ವ್ ಮಾಡಿ ಅಂತ. ನಂಗೆ ಅರ್ಥ ಆಗ್ತಾ ಇಲ್ಲ, ನಿಮಗೆ ಏನಕ್ಕೆ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ನ ಸಾಲ್ವ್ ಮಾಡೋದಕ್ಕೆ ಕಷ್ಟ ಆಗ್ತಿದೆ. ನಾವು ಆಲ್ರೆಡಿ ಎಲ್ಲ ಟಾಪಿಕ್ಸ್ನ ಅರ್ಥ ಮಾಡ್ಕೊಂಡಿದ್ದೀವಿ ಅಂದರೆ ಎಲ್ಲ ಕ್ವೆಶನ್ಸ್ನು ಸಾಲ್ವ್ ಮಾಡೋದು ಈಸಿ ಆಗಿರಬೇಕು ಅಲ್ವಾ. ಸೊ ನೀವು ಒಂದು ಕಾನ್ಸೆಪ್ಟ್ನ ತಗೋತೀರಾ ಅಂದರೆ ಆ ಟಾಪಿಕ್ನ ಆ ಮೆಥಡ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಫ್ರಮ್ ದ ಸ್ಕ್ರ್ಯಾಚ್ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ದಟ್ ಯಾವುದೇ ಪ್ರಾಬ್ಲಮ್ ಬಂದ್ರೂ ಆವಾಗ ಅದನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆನಾ. ಇವಾಗ ಫಸ್ಟು ಮಾಡ್ಯೂಲ್ 1 ಏನೇನು ಕ್ವೆಶನ್ ಇದೆ ಆ ಕ್ವೆಶನ್ಸ್ನ ನಾನು ನಿಮಗೆ ಸಾಲ್ವ್ ಮಾಡಿ ತೋರಿಸ್ತೀನಿ. ಆ್ಯಂಡ್ ಥಿಯರಿ ಕ್ವೆಶನ್ಸ್ನ ನಾನಿಲ್ಲಿ ಬರ್ತಿ ತೋರಿಸ್ತಿಲ್ಲ, ಬಿಕಾಸ್ ಥಿಯರಿಗೆ ಆಲ್ರೆಡಿ PDF ಅಪ್ಲೋಡ್ ಮಾಡಿದ್ದೀನಿ. ಆ ಆನ್ಸರ್ಸ್ ಸೇಮ್ ಇರುತ್ತೆ, ಯಾಕಂದರೆ ಇಲ್ಲಿರೋ ಜಸ್ಟ್ ಡೆಫಿನೇಷನ್ಸ್ ಇದೆ, ಮತ್ತೆ ಅದನ್ನು ಬರ್ತಿ ತೋರಿಸೋ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಓಕೆನಾ. ಫಸ್ಟ್ ನೋಡಿ, ಕ್ವೆಶನ್ ನಂಬರ್ 1 ಏನಿದೆ, ಡಿಫೈನ್ ದ ಫಾಲೋಯಿಂಗ್ ವಿತ್ ಎಕ್ಸಾಂಪಲ್. ಅಂದರೆ ಇಲ್ಲಿ 3 ಡೆಫಿನೇಷನ್ಸ್ನ ಬರೆಯೋದಕ್ಕೆ ಕೊಟ್ಟಿದ್ದಾರೆ ಆ್ಯಂಡ್ ಇದನ್ನು 3 ಮಾರ್ಕ್ಸಿಗೆ ಕೊಟ್ಟಿದ್ದಾರೆ. ಅಂದರೆ ಒನ್ ಡೆಫಿನೇಷನ್ಗೂ ನಿಮಗೆ 1 ಮಾರ್ಕ್ಸ್ ಕ್ಯಾರಿ ಆಗುತ್ತೆ. ಓಕೆನಾ. ಇದು ಕ್ವೆಶನ್ ನಂಬರ್ 1. ಕ್ವೆಶನ್ ನಂಬರ್ 1ನಲ್ಲಿ ಸಬ್ ಕ್ವೆಶನ್ ಎ. ನೆಕ್ಸ್ಟ್ ಸಬ್ ಕ್ವೆಶನ್ ಬಿ ಏನು ಕೊಟ್ಟಿದ್ದಾರೆ ನೋಡಿ, ಡಿಫೈನ್ DFA, ಡ್ರಾ ಎ DFA ಟು ಅಕ್ಸೆಪ್ಟ್. ಇಲ್ಲಿ ಟೋಟಲು 3 ಸಬ್ ಕ್ವೆಶನ್ನ ಕೊಟ್ಟಿದ್ದಾರೆ DFA ಅಲ್ಲಿ. ಆ್ಯಂಡ್ ಈ ಕ್ವೆಶನ್ನ 10 ಮಾರ್ಕ್ಸಿಗೆ ಕೊಟ್ಟಿದ್ದಾರೆ. ಡಿಫೈನ್ DFA ಅಂತಲೂ ಕೊಟ್ಟಿದ್ದಾರೆ. ಸೊ ನೋಡಿ ಮಾರ್ಕ್ಸ್ ಹೆಂಗೆ ಡಿವಿಷನ್ ಆಗುತ್ತೆ ಅಂದರೆ ಎವ್ರಿ ಸಬ್ ಕ್ವೆಶನ್ಗೂ 3 ಮಾರ್ಕ್ಸ್ ಡಿವೈಡ್ ಆಗಿದೆ. ಆ್ಯಂಡ್ ಈ ಡೆಫಿನೇಷನ್ಗೆ 1 ಮಾರ್ಕ್ಸ್ ಬರುತ್ತೆ. ಓಕೆನಾ. ನೀವು ಡೆಫಿನೇಷನ್ನ ಕರೆಕ್ಟಾಗಿ ಬರೆದ್ರೆ 1 ಮಾರ್ಕ್ಸ್ ಬರುತ್ತೆ. ಈ 3 ಸಬ್ ಕ್ವೆಶನ್ಸ್ನು ಕರೆಕ್ಟಾಗಿ ಸಾಲ್ವ್ ಮಾಡಿದ್ರೆ 1 ಸಬ್ ಕ್ವೆಶನ್ಗೆ 3 ಮಾರ್ಕ್ಸ್ ಬರುತ್ತೆ. ಓಕೆನಾ. ಇವಾಗ ಫಸ್ಟು ಸಬ್ ಕ್ವೆಶನ್ ಏನಿದೆ ಅಂತ ನೋಡೋಣ. ದ ಸೆಟ್ ಆಫ್ ಆಲ್ ಸ್ಟ್ರಿಂಗ್ಸ್ ದಟ್ ಕಂಟೈನ್ ಎ ಸಬ್ ಸ್ಟ್ರಿಂಗ್ ABA. ಇದರಲ್ಲಿ ಕ್ವೆಶನ್ ನೋಡಿ ಏನು ಕೊಟ್ಟಿದ್ದಾರೆ, DFAನ ಡ್ರಾ ಮಾಡೋದಕ್ಕೆ ಕೊಟ್ಟಿದ್ದಾರೆ ಅಲ್ವಾ. ಇದರಲ್ಲಿ ಕಂಡೀಷನ್ ಏನು ಕೊಟ್ಟಿದ್ದಾರೆ, ಸಬ್ಸ್ಟ್ರಿಂಗು ABA ಇರಬೇಕು. ಈ ABA ಕಂಡೀಷನ್ನ ಸ್ಯಾಟಿಸ್ಫೈ ಆಗೋ ಥರ ನಾವು DFAನ ಡ್ರಾ ಮಾಡಬೇಕು. ಓಕೆನಾ. ಇದರಲ್ಲಿ ಈ ಕ್ವೆಶನಲ್ಲಿ 3 ಮಾರ್ಕ್ಸಿಗೆ ಮಾರ್ಕ್ಸ್ ಹೆಂಗೆ ಅಲೋಕೇಟ್ ಆಗುತ್ತೆ ಅಂದರೆ 2 ಮಾರ್ಕ್ಸು ಟ್ರಾನ್ಸಿಷನ್ ಡಯಾಗ್ರಾಮಿಗೆ ಬರುತ್ತೆ. ಆ್ಯಂಡ್ 1 ಮಾರ್ಕ್ಸು 5 ಕಾಂಪೊನೆಂಟ್ಸ್ ಇದೆಯಲ್ಲ ಆ 5 ಕಾಂಪೊನೆಂಟ್ಸ್ನ ಮೆನ್ಷನ್ ಮಾಡೋದಕ್ಕೆ ಕೊಡ್ತಾರೆ. ಓಕೆನಾ. ಫಸ್ಟು 2 ಮಾರ್ಕ್ಸ್ ಏನಿದೆ ಟ್ರಾನ್ಸಿಷನ್ ಡಯಾಗ್ರಾಮ್ ಅಲ್ವಾ, ಇದಕ್ಕೆ ಟ್ರಾನ್ಸಿಷನ್ ಡಯಾಗ್ರಾಮ್ನ ಹೆಂಗೆ ಬರೆಯೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟು ನಾವು ಇದಕ್ಕೆ ಲ್ಯಾಂಗ್ವೇಜ್ ಬರ್ಕೊಳ್ಳೋಣ. ಲ್ಯಾಂಗ್ವೇಜ್ನ ಬರ್ಕೊಂಡ್ರೆ ನಿಮಗೆ ಈಸಿ ಅನಿಸುತ್ತೆ. ಸಬ್ಸ್ಟ್ರಿಂಗ್ ಏನಿರಬೇಕು ಅಂತ ಕೊಟ್ಟಿದ್ದಾರೆ, ABA ಅಂತ ಕೊಟ್ಟಿದ್ದಾರೆ ಅಲ್ವಾ. ಸೊ ಸಬ್ಸ್ಟ್ರಿಂಗ್ ABA ಸ್ಟಾರ್ಟಿಂಗ್ ವಿತ್ ಎನಿ ನಂಬರ್ ಆಫ್ ಎಸ್ ಆದರೂ ಇರ್ಬೋದು, ಬೀಸ್ ಆದರೂ ಇರ್ಬೋದು, ಕಾಂಬಿನೇಷನ್ ಆಫ್ ಎಸ್ ಆ್ಯಂಡ್ ಬೀಸ್ ಆದರೂ ಇರ್ಬೋದು. ಆ್ಯಂಡ್ ಎಂಡಿಂಗ್ ಆಲ್ಸೋ ಸೇಮ್. ಏನಕ್ಕೆ ಅಂದರೆ ಇಲ್ಲಿ ಸ್ಟಾರ್ಟಿಂಗು ಎಂಡಿಂಗ್ದು ಕಂಡೀಷನ್ ಕೊಟ್ಟಿಲ್ಲ. ಇನ್ ಬಿಟ್ವೀನು ಸಬ್ಸ್ಟ್ರಿಂಗು ABA ಅಂತ ಇರಬೇಕು ಅಂತ ಕೊಟ್ಟಿದ್ದಾರೆ. ಸ್ಟಾರ್ಟಿಂಗಲ್ಲಿ ಎನಿ ನಂಬರ್ ಆಫ್ ಎಸ್, ಎನಿ ನಂಬರ್ ಆಫ್ ಬೀಸ್ ಆ್ಯಂಡ್ ಕಾಂಬಿನೇಷನ್ ಆಫ್ ಎಸ್ ಆ್ಯಂಡ್ ಬೀಸ್ ಎಂಡಿಂಗಲ್ಲೂ ಕೂಡ. ಓಕೆನಾ. ಇದು ಲ್ಯಾಂಗ್ವೇಜ್ ಅಲ್ವಾ. ಇವಾಗ ಈ ಮಿನಿಮಲ್ ಸ್ಟ್ರಿಂಗ್ನ ಕನ್ಸಿಡರ್ ಮಾಡಿಕೊಂಡು ಟ್ರಾನ್ಸಿಷನ್ ಡಯಾಗ್ರಾಮ್ನ ಬರೆಯೋಣ. ಫಸ್ಟು ಇನಿಷಿಯಲ್ ಸ್ಟೇಟ್ ಏನಂತ ತಗೋತೀವಿ, Q0ನ ಇನಿಷಿಯಲ್ ಸ್ಟೇಟ್ ಅಂತ ಕನ್ಸಿಡರ್ ಮಾಡೋಣ. ಫಸ್ಟ್ ಇನ್ಪುಟ್ ಏನು ಎನ್ಕೌಂಟರ್ ಆಗ್ತಿದೆ, ಎ Q1 ಸ್ಟೇಟಿಗೆ ಹೋಗುತ್ತೆ. ಓಕೆನಾ. ನೆಕ್ಸ್ಟ್ ಇನ್ಪುಟ್ B Q2 ಸ್ಟೇಟಿಗೆ ಹೋಗುತ್ತೆ. ನೆಕ್ಸ್ಟ್ ಇನ್ಪುಟ್ A Q3 ಸ್ಟೇಟಿಗೆ ಹೋಗುತ್ತೆ. ಸೊ ಲಾಸ್ಟ್ ಸ್ಟೇಟ್ ಯಾವುದು, Q3. ಸೊ ಇದು ಫೈನಲ್ ಸ್ಟೇಟ್ ಆಗುತ್ತೆ. ಓಕೆನಾ. ಇಷ್ಟು ಟ್ರಾನ್ಸಿಷನ್ ಬರೆಯೋದು ಗೊತ್ತಾಯಿತು ಅಲ್ವಾ. ಇವಾಗ ಏನು ಮಾಡಬೇಕು, ನಾವು DFAದು ಕಂಡೀಷನ್ನ ಮ್ಯಾಚ್ ಮಾಡಬೇಕು. DFAದು ಕಂಡೀಷನ್ ಏನು, ಸಿಂಗಲ್ ಇನ್ಪುಟ್ಟು 1 ಟೈಮು ಎವ್ರಿ ಟ್ರಾನ್ಸಿಟಿವ್ ಸ್ಟೇಟಿಂದನೂ ಟ್ರಾನ್ಸಿಟ್ ಆಗಬೇಕು. ಸೊ ಇವಾಗ ಚೆಕ್ ಮಾಡೋಣ ಎಲ್ಲ ಇನ್ಪುಟ್ಟು ಎಲ್ಲ ಸ್ಟೇಟಿಂದನೂ ಟ್ರಾನ್ಸಿಟ್ ಆಗಿದೆಯಾ ಇಲ್ವಾ ಅಂತ. ಓಕೆನಾ. ಫಸ್ಟು Q0 ನೋಡಿ, Q0ಅಲ್ಲಿ A ಇನ್ಪುಟ್ಟು ಟ್ರಾನ್ಸಿಟ್ ಆಗಿದೆ, ಬಟ್ B ಇನ್ಪುಟ್ ಟ್ರಾನ್ಸಿಟ್ ಆಗಿದೆಯಾ, ನೋ ಆಗಿಲ್ಲ. ಇದರಲ್ಲಿ ಏನೇನು ಆಲ್ಫಾಬೆಟ್ಸ್ ಇರೋದು, A, B ಅಲ್ವಾ. A ಇನ್ಪುಟ್ಟು ಟ್ರಾನ್ಸಿಟ್ ಆಗಿದೆ, B ಇನ್ಪುಟ್ಟು ಟ್ರಾನ್ಸಿಟ್ ಆಗಿಲ್ಲ. ಸೊ B ಇನ್ಪುಟ್ನ ನಾವು ಟ್ರಾನ್ಸಿಟ್ ಮಾಡಬೇಕು. ಫಸ್ಟ್ ಏನು ಚೆಕ್ ಮಾಡಬೇಕು, ಸೆಲ್ಫ್ ಟ್ರಾನ್ಸಿಷನ್ ಮಾಡ್ಬೋದಾ ಅಂತ ಚೆಕ್ ಮಾಡಬೇಕಲ್ವಾ. Q0ಗೆ ಸೆಲ್ಫ್ B ಟ್ರಾನ್ಸಿಷನ್ ಮಾಡಿದ್ರೆ ಸ್ಟ್ರಿಂಗ್ ಹೆಂಗೆ ಬರುತ್ತೆ ನೋಡಿ, BA ಅಂತ ಬರುತ್ತಲ್ವಾ. ಆವಾಗ ABA ಸಬ್ಸ್ಟ್ರಿಂಗ್ ಬರ್ತಿದೆಯಾ, ಎಸ್ ಬರ್ತಿದೆ. ಸೊ ಅಕ್ಸೆಪ್ಟ್ ಮಾಡುತ್ತೆ ಕಂಡೀಷನ್ನ. ಸೊ ನಾವು ಸೆಲ್ಫ್ Bನ ತಗೋತೀವಿ. ಓಕೆನಾ. Q0ಇಂದ A ಇನ್ಪುಟ್ಟು ಟ್ರಾನ್ಸಿಟ್ ಆಯಿತು, B ಇನ್ಪುಟ್ಟು ಟ್ರಾನ್ಸಿಟ್ ಆಯಿತು. ಇವಾಗ Q1 ಸ್ಟೇಟಲ್ಲಿ ನೋಡೋಣ. Q1 ಸ್ಟೇಟಲ್ಲಿ B ಇನ್ಪುಟ್ಟು ಆಲ್ರೆಡಿ ಟ್ರಾನ್ಸಿಟ್ ಆಗಿದೆ, A ಇನ್ಪುಟ್ಟು ಟ್ರಾನ್ಸಿಟ್ ಆಗಬೇಕಲ್ವಾ. A ಇನ್ಪುಟ್ನ ಹೆಂಗೆ ಟ್ರಾನ್ಸಿಟ್ ಮಾಡ್ಬೋದು,
ಇವಾಗ Q1 ಸ್ಟೇಟಲ್ಲಿ ಸೆಲ್ಫ್ ಟ್ರಾನ್ಸಿಟ್ ಏನ ತಗೊಂಡ್ರೆ ಹೆಂಗೆ ವರ್ಕ್ ಆಗುತ್ತೆ ಅಂತ ಚೆಕ್ ಮಾಡೋಣ. ಓಕೆನಾ? ಸ್ಟ್ರಿಂಗು ನೋಡಿ ಬಿ ಎ, ಅಗೇನ್ ಇಲ್ಲಿ ಎ ಬರುತ್ತೆ, ಬಿ ಎ. ನೋಡಿ ಇದರಲ್ಲಿ ಸಬ್ಸ್ಟ್ರಿಂಗ್ ಎ ಬಿ ಎ ಬರ್ತಿದ್ಯಾ? ಎಸ್ ಬರ್ತಿದೆ. ಸೊ ಅಕ್ಸೆಪ್ಟ್ ಆಗುತ್ತೆ. ಸೊ ನಾವಿಲ್ಲಿ ಸೆಲ್ಫ್ ಎನ ಕನ್ಸಿಡರ್ ಮಾಡ್ತೀವಿ. ಓಕೆನಾ? ಇವಾಗ Q1 ಇಂದ ಎ ಇನ್ಪುಟು ಟ್ರಾನ್ಸಿಟ್ ಆಯಿತು, ಬಿ ಇನ್ಪುಟು ಟ್ರಾನ್ಸಿಟ್ ಆಯಿತು. ನೆಕ್ಸ್ಟ್ Q2 ಇಂದ ನೋಡೋಣ. Q2 ಇಂದ ಎ ಇನ್ಪುಟ್ ಟ್ರಾನ್ಸಿಟ್ ಆಗಿದೆ, ಬಿ ಇನ್ಪುಟ್ ಟ್ರಾನ್ಸಿಟ್ ಆಗಬೇಕು. ಇವಾಗ Q2ಗೆ ಬಿ ಇನ್ಪುಟ್ನ ಟ್ರಾನ್ಸಿಟ್ ಮಾಡಿಕೊಂಡ್ರೆ ಹೆಂಗೆ ಬರುತ್ತೆ ಸ್ಟ್ರಿಂಗ್ ನೋಡೋಣ. ಎ ಬಿ ಬಿ ಎ, ಎ ಬಿ ಬಿ ಎ ಬರುತ್ತೆ. ಇಲ್ಲಿ ಸಬ್ಸ್ಟ್ರಿಂಗ್ ಬರ್ತಿದ್ಯಾ ಎ ಬಿ ಎ ಅಂತ? ಬರ್ತಿಲ್ಲ. ಸೊ ಅದು ಇನ್ಪುಟ್ಟು ಸೆಲ್ಫಿಗೆ ಟ್ರಾನ್ಸಿಟ್ ಮಾಡೋದಕ್ಕೆ ಆಗಲ್ಲ. ನೆಕ್ಸ್ಟ್ Q2 ಇಂದ Q1ಗೆ ಟ್ರಾನ್ಸಿಟ್ ಮಾಡ್ಬೋದಾ ಅಂತ ಚೆಕ್ ಮಾಡೋಣ. ಇಫ್ Q2 ಇಂದ Q1ಗೆ ಬಿ ಇನ್ಪುಟ್ಟು ಟ್ರಾನ್ಸಿಟ್ ಆದರೆ ಸ್ಟ್ರಿಂಗ್ ಹೆಂಗೆ ಬರುತ್ತೆ ನೋಡಿ. ಎ ಬಿ 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 ಎ, ಅಗೇನ್ ಎ ಬಿ 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 ಎನೇ ಬರ್ತಿದೆ ಅಲ್ವಾ? ಬಿ ಬಿ ಎನೇ ಬರ್ತಿದೆ. ಬಟ್ ನಮಗೇನು ಬರಬೇಕು? ಇನ್ಪುಟ್ಟು ಬಿ ಎ ಬಿ ಎ ಬರಬೇಕು ಸಬ್ಸ್ಟ್ರಿಂಗು ಅಲ್ವಾ? ಇದು ಅಕ್ಸೆಪ್ಟ್ ಆಗ್ತಿಲ್ಲ. ನೆಕ್ಸ್ಟು Q2 ಇಂದ Q0ಗೆ ಬಿ ಇನ್ಪುಟ್ನ ಟ್ರಾನ್ಸಿಟ್ ಮಾಡಿದ್ರೆ ಹೆಂಗೆ ಬರುತ್ತೆ ಸ್ಟ್ರಿಂಗು ನೋಡೋಣ. ಎ ಬಿ ಬಿ ಎ ಬಿ ಎ. ಅಕ್ಸೆಪ್ಟ್ ಆಗ್ತಿದೆಯಾ? ಎಸ್ ಅಕ್ಸೆಪ್ಟ್ ಆಗ್ತಿದೆ. ಯಾಕಂದರೆ ಸಬ್ಸ್ಟ್ರಿಂಗು ಎ ಬಿ ಎ ಬರ್ತಿದೆ. ಸೊ ನಾವು Q2 ಇಂದ Q0ಗೆ ಬಿ ಇನ್ಪುಟ್ನ ಟ್ರಾನ್ಸಿಟ್ ಮಾಡ್ತಿದ್ದೀವಿ. ಓಕೆನಾ? ಹೆಂಗೆ ಬರ್ಕೊಂಡ್ವಿ ಅಂತ ಅರ್ಥ ಆಯಿತು ಅಲ್ವಾ? ನೆಕ್ಸ್ಟ್ ನೋಡಿ Q3 ಸ್ಟೇಟ್ ಇದೆ. ಈ Q3 ಸ್ಟೇಟಲ್ಲಿ ಎ ಇನ್ಪುಟು ಟ್ರಾನ್ಸಿಟ್ ಆಗಿಲ್ಲ, ಬಿ ಇನ್ಪುಟು ಟ್ರಾನ್ಸಿಟ್ ಆಗಿಲ್ಲ. ಎರಡು ಇನ್ಪುಟ್ನು ನಾವು ಟ್ರಾನ್ಸಿಟ್ ಮಾಡಬೇಕು ಅಲ್ವಾ? Q3ಅಲ್ಲಿ ಎ ಇನ್ಪುಟ್ಟು ಎಲ್ಲಿಗೆ ಟ್ರಾನ್ಸಿಟ್ ಮಾಡೋದು ಅಂತ ನೋಡೋಣ. ಫಸ್ಟು ಸೆಲ್ಫ್ ಎನ ತಗೋಬೋದಾ? ಎಸ್ ತಗೋಬೋದು. ಯಾಕಂದರೆ ನಮ್ಗೆ ಆಲ್ರೆಡಿ ಸಬ್ಸ್ಟ್ರಿಂಗ್ ಎ ಬಿ ಎ ಇದೆ. ಸ್ಟಾರ್ಟಿಂಗಲ್ಲಿ ಏನು ವ್ಯಾಲ್ಯೂಸ್ ಆದರೂ ಇರ್ಬೋದು, ಎಂಡಿಂಗಲ್ಲಿ ಏನು ವ್ಯಾಲ್ಯೂಸ್ ಆದರೂ ಇರ್ಬೋದಲ್ವಾ? ಸೊ ಇದಕ್ಕೆ ಸೆಲ್ಫ್ ಎ ಮತ್ತು ಬಿ ಇನ್ಪುಟ್ನ ತಗೋತೀವಿ. ಓಕೆನಾ? ಹೆಂಗೆ ಇಲ್ಲಿ ಟ್ರಾನ್ಸಿಷನ್ ಡಯಾಗ್ರಾಮ್ನ ಬರೆದ್ವಿ ಅಂತ ಗೊತ್ತಾಯಿತು ಅಲ್ವಾ? ಇವಾಗ ಎಲ್ಲ ಸ್ಟೇಟಲ್ಲೂ ಎಲ್ಲ ಇನ್ಪುಟ್ಟು ಒನ್ ಟೈಮು ಟ್ರಾನ್ಸಿಟ್ ಆಗ್ತಿದೆ. ಸೊ ಡಿ ಎಫ್ ಎದು ಕಂಡೀಷನ್ನು ಫುಲ್ಫಿಲ್ ಆಗಿದೆ. ಓಕೆನಾ? ಇಲ್ಲಿಗೆ ಟ್ರಾನ್ಸಿಷನ್ ಡಯಾಗ್ರಾಮು ಕಂಪ್ಲೀಟ್ ಆಯಿತು. ಆ್ಯಂಡ್ ಒನ್ ಮೋರ್ ಮಾರ್ಕ್ಸ್ ಏನಿಗೆ ಬರಿಬೇಕು? ಕಾಂಪೊನೆಂಟ್ಸ್ನ ಬರಿಬೇಕು. ಕಾಂಪೊನೆಂಟ್ಸ್ ಅಂದರೆ ಯಾವ್ಯಾವುದು? ಕ್ಯೂ ಅಂದರೆ ಸ್ಟೇಟ್ಸ್ನ ಮೆನ್ಷನ್ ಮಾಡಬೇಕು. ಯಾವ್ಯಾವ ಸ್ಟೇಟ್ಸ್ ಇದೆ? Q0, Q1, Q2, Q3 ಆ ಸ್ಟೇಟ್ನ ಮೆನ್ಷನ್ ಮಾಡಬೇಕು. ಆ್ಯಂಡ್ ಆಲ್ಫಾಬೆಟ್ನ ಬರಿಬೇಕು. ಆಲ್ಫಾಬೆಟ್ ಯಾವುದಾದಿದೆ ಇದರಲ್ಲಿ? ಎ ಮತ್ತು ಬಿ ಆಲ್ಫಾಬೆಟ್ಟು, ಅದನ್ನು ಬರಿತೀವಿ. ನೆಕ್ಸ್ಟು ಟ್ರಾನ್ಸಿಷನ್ ಫಂಕ್ಷನ್ನ ಬರಿಬೇಕು. ಟ್ರಾನ್ಸಿಷನ್ ಫಂಕ್ಷನ್ ಹೆಂಗೆ ಬರೆಯೋದು ಅಂದರೆ ಸ್ಟೇಟ್ ಆನ್ ಇನ್ಪುಟ್ ಎ ಅಂದ್ಕೊಳ್ಳಿ, ಎಲ್ಲಿಗೆ ಹೋಗ್ತಿದೆ, ಈ ಥರ ಎಲ್ಲ ಇನ್ಪುಟ್ಟಿಗೂ ಎಲ್ಲ ಸ್ಟೇಟಿಗೂ ಬರಿಬೇಕು. ಓಕೆನಾ? ನೆಕ್ಸ್ಟ್ ಇದಾದಮೇಲೆ ಏನು ಬರಿಬೇಕು? ಫೈನಲ್ ಸ್ಟೇಟು. ಫೈನಲ್ ಸ್ಟೇಟ್ ಯಾವುದಿದೆ? Q3 ಈಸ್ ದ ಫೈನಲ್ ಸ್ಟೇಟ್. ಇನಿಷಿಯಲ್ ಸ್ಟೇಟ್ ಅಂದರೆ Q0 ಈಸ್ ದ ಇನಿಷಿಯಲ್ ಸ್ಟೇಟ್. ಇಷ್ಟು 5 ಕಾಂಪೊನೆಂಟ್ಸ್ನು ನೀಟಾಗಿ ಮೆನ್ಷನ್ ಮಾಡಿದರೆ ನಿಮಗೆ 1 ಮಾರ್ಕ್ಸ್ ಬರುತ್ತೆ. ಆ್ಯಂಡ್ ಈ ಟ್ರಾನ್ಸಿಷನ್ ಡಯಾಗ್ರಾಮ್ನ ನೀಟಾಗಿ ಬರೆದ್ರೆ 2 ಮಾರ್ಕ್ಸ್ ಬರುತ್ತೆ. ಓಕೆನಾ? ಟೋಟಲ್ 3 ಮಾರ್ಕ್ಸ್ ಬರುತ್ತೆ. ನೆಕ್ಸ್ಟ್ ಸಬ್ ಕ್ವೆಶ್ಚನ್ನ ನೋಡೋಣ. To accept the strings of A's and B's that contain not more than 3 B's. ಇಲ್ಲಿ ಆಲ್ಫಾಬೆಟ್ ಏನಿದೆ? ಎಸು ಮತ್ತು ಬೀಸ್ ಇದೆ ಅಲ್ವಾ? ಆಲ್ಫಾಬೆಟ್ ಎ ಬಿ ಇದೆ. ಕಂಡೀಷನ್ ಏನು ಕೊಟ್ಟಿದ್ದಾರೆ? 3 ಬೀಸ್ಗಿಂತ ಜಾಸ್ತಿ ಬೀಸ್ ಇರಬಾರ್ದು. ಅಂದರೆ ನಂಬರ್ ಆಫ್ ಬೀಸ್ ಶುಡ್ ಬಿ ಲೆಸ್ ದ್ಯಾನ್ 3 ಇರಬೇಕು. ಓಕೆನಾ? ಎಗೆ ಏನು ಕಂಡೀಷನ್ನು ಕೊಟ್ಟಿಲ್ಲ. ಸೊ ಎನಿ ನಂಬರ್ ಆಫ್ ಎಸ್ ಆದರೂ ಇರ್ಬೋದು, 0 ಆರ್ ಮೋರ್ ನಂಬರ್ ಆಫ್ ಎಸ್. ಸೊ ಲ್ಯಾಂಗ್ವೇಜ್ ನೋಡಿ, 0 ಆರ್ ಮೋರ್ ನಂಬರ್ ಆಫ್ ಎಸ್ ಅಂದರೆ ಹೆಂಗೆ ಬರ್ಕೋಬೋದು? ಎ ಸ್ಟಾರ್ ಅಂತ ಬರ್ಕೋಬೋದಾ? ಓಕೆನಾ? ನೆಕ್ಸ್ಟ್ ಇವಾಗ ಬೀಸ್ದು ಬರ್ಕೋಬೇಕಲ್ವಾ? ಬೀಸ್ದು ಹೆಂಗೆ ಬರ್ಕೊಳ್ಳೋದು? ಫಸ್ಟು ಏನೇನು ಅಕ್ಸೆಪ್ಟ್ ಮಾಡುತ್ತೆ ಅಂತ ನೋಡಬೇಕು. ಲೆಸ್ ದ್ಯಾನ್ 3 ಬೀಸ್ ಅಂದರೆ ಏನೇನು? 0 ನಂಬರ್ ಆಫ್ ಬೀಸ್ನ ಅಕ್ಸೆಪ್ಟ್ ಮಾಡುತ್ತೆ, 1 ನಂಬರ್ ಆಫ್ ಬೀಸ್ನ ಅಕ್ಸೆಪ್ಟ್ ಮಾಡುತ್ತೆ, 2 ನಂಬರ್ ಆಫ್ ಬೀಸ್ನ ಅಕ್ಸೆಪ್ಟ್ ಮಾಡುತ್ತೆ, 3 ನಂಬರ್ ಆಫ್ ಬೀಸ್ನ ಅಕ್ಸೆಪ್ಟ್ ಮಾಡುತ್ತೆ. ಮೋರ್ ದ್ಯಾನ್ ದಟ್ ಹೋಗಲ್ಲ. ಓಕೆನಾ? 3 ನಂಬರ್ ಆಫ್ ಬೀಸ್ವರೆಗೂ ಅಕ್ಸೆಪ್ಟ್ ಮಾಡಬೇಕಲ್ವಾ? ಸೊ ಬಿ ಫಸ್ಟು ಎಪ್ಸಿಲಾನ್ ಅಲ್ವಾ? 0 ಅಂದರೆ ಎಪ್ಸಿಲಾನ್ ಎ ಸ್ಟಾರ್ ಪ್ಲಸ್ ಬಿ ಎ ಸ್ಟಾರ್ ಪ್ಲಸ್ ಬಿ ಬಿ ಎ ಸ್ಟಾರ್ ಪ್ಲಸ್
ಬಿ 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 ಎ ಸ್ಟಾರ್ ಇದನ್ನು ಅಕ್ಸೆಪ್ಟ್ ಮಾಡಬೇಕು ಅಲ್ವಾ. ಈ ಸ್ಟ್ರಿಂಗು ಪರ್ಟಿಕ್ಯುಲರ್ ಕೊಟ್ಟಿರೋವಂಥ ಕಂಡೀಷನ್ಗೆ ಈ ಎ ಸ್ಟಾರ್ನ ಲಾಸ್ಟಲ್ಲಿ ಬರ್ಕೊಂಡಿಲ್ಲ ಅಂದರೂ ಆಗುತ್ತೆ. ಲ್ಯಾಂಗ್ವೇಜಲ್ಲಿ ನಾನು ಫಸ್ಟು 0 ಆರ್ ಮೋರ್ ನಂಬರ್ ಆಫ್ ಏಸ್ನ ಅಕ್ಸೆಪ್ಟ್ ಮಾಡುತ್ತೆ ಅಂತ ತೋರಿಸೋದಕ್ಕೆ ಬರ್ಕೊಂಡಿದ್ದೀನಿ. ಇಲ್ಲೇ ಒಳಗಡೆ ಬರ್ಕೊಂಡ್ರೆ ಆಗುತ್ತೆ, ಇಲ್ಲ ಏನಾದರೂ ಆಚೆ ಬರೆದ್ರೆ ಒಳಗಡೆ ಬರೆಯೋ ಅವಶ್ಯಕತೆ ಇಲ್ಲ. ಓಕೆನಾ. ಈ ಲ್ಯಾಂಗ್ವೇಜ್ ಹೆಂಗೆ ಬರ್ಕೋತೀರಾ ಅದು ನಿಮಗೆ ಬಿಟ್ಟಿದ್ದು, ನಿಮ್ಮ ರೆಫರೆನ್ಸ್ಗೆ ನೀವು ಲ್ಯಾಂಗ್ವೇಜ್ನ ಬರ್ಕೊಳ್ಳೋದು. ಇದಕ್ಕೆ ಯಾವುದೇ ರೀತಿ ಮಾರ್ಕ್ಸ್ ಕೊಡಲ್ಲ. ಓಕೆನಾ. ಫಸ್ಟ್ ಇವಾಗ ಟ್ರಾನ್ಸಿಷನ್ ಡಯಾಗ್ರಾಮ್ನ ಬರೆಯೋಣ. ಫಸ್ಟ್ ಇನಿಷಿಯಲ್ ಸ್ಟೇಟ್ ತೊಗೋತೀವಿ, Q0 ಸ್ಟೇಟ್ ಅಂತ. ನೋಡಿ ಇಲ್ಲೇನು ಕೊಟ್ಟಿದ್ದಾರೆ, 0 ಆರ್ ಮೋರ್ ನಂಬರ್ ಆಫ್ ಎಸ್ ಆ್ಯಂಡ್ ಬೀಸ್ ಅಕ್ಸೆಪ್ಟ್ ಆಗುತ್ತೆ ಅಲ್ವಾ. ಅದಕ್ಕೆ ನಾವು Q0 ಸ್ಟೇಟ್ನು ಕೂಡ ಫೈನಲ್ ಸ್ಟೇಟ್ನ ಮಾಡ್ತೀವಿ. ನೆಕ್ಸ್ಟು ಎ ನೋಡಿ, ಎನ 1 ಮಾಡಿದ್ರೆ 1 ಎ ಇನ್ಪುಟ್ಟು ಟ್ರಾನ್ಸಿಟ್ ಆಗುತ್ತಾ. ಸೊ ಸೆಲ್ಫ್ ಎನ ತಗೊಳ್ಳೋಣ. ನೆಕ್ಸ್ಟ್ 0 ನಂಬರ್ ಆಫ್ ಬೀಸ್ 1 ನಂಬರ್ ಆಫ್ ಎಸ್ ಅಕ್ಸೆಪ್ಟ್ ಆಯಿತಾ. ನೆಕ್ಸ್ಟ್ 1 ನಂಬರ್ ಆಫ್ ಬಿನ ಅಕ್ಸೆಪ್ಟ್ ಮಾಡಬೇಕು. ಸೊ Q1 ಸ್ಟೇಟಿಗೆ ಹೋಗ್ತೀವಿ. 1 ನಂಬರ್ ಆಫ್ ಬಿನ ಅಕ್ಸೆಪ್ಟ್ ಮಾಡ್ತಿದ್ದೆ ಅಲ್ವಾ. ಸೊ ಇದನ್ನು ಕೂಡ ಫೈನಲ್ ಸ್ಟೇಟ್ ಮಾಡ್ತೀವಿ. ನೆಕ್ಸ್ಟು 2 ನಂಬರ್ ಆಫ್ ಬೀಸ್ನ ಅಕ್ಸೆಪ್ಟ್ ಮಾಡಬೇಕು. ಸೊ Q2 ಕೂಡ ಫೈನಲ್ ಸ್ಟೇಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ 3 ನಂಬರ್ ಆಫ್ ಬೀಸ್ನ ಅಕ್ಸೆಪ್ಟ್ ಮಾಡಬೇಕು. ಸೊ Q3 ಕೂಡ ಫೈನಲ್ ಸ್ಟೇಟ್ ಮಾಡ್ತಾ ಇದ್ದೀವಿ. ಓಕೆನಾ. ಬೀಸ್ದೆಲ್ಲ ಕಂಪ್ಲೀಟ್ ಆಯ್ತಲ್ವಾ. ಏಸ್ ನೋಡಿ, ಎ ಸ್ಟಾರ್ ಅಂದರೆ 0 ಆರ್ ಮೋರ್ ನಂಬರ್ ಆಫ್ ಏಸ್ ಅಂತ ಇದೆ. ಸೊ ಎಲ್ಲದಕ್ಕೂ ಸೆಲ್ಫ್ ಎ ಬರ್ಕೋಬೋದು. ಓಕೆನಾ. ಇವಾಗ ನಮಗೆ ಬೇಕಾಗಿರೋ ಸ್ಟ್ರಿಂಗಿಗೆ ಟ್ರಾನ್ಸಿಷನ್ ಡಯಾಗ್ರಾಮ್ನ ಕನ್ಸಿಡರ್ ಮಾಡಿದ್ವಿ. ಇವಾಗ DF ಇದು ಕಂಡೀಷನ್ ಅಪ್ಲೈ ಮಾಡಬೇಕು. ಏನಂದರೆ ಎಲ್ಲ ಟ್ರಾನ್ಸಿಟಿವ್ ಸ್ಟೇಟಿಂದನೂ ಎಲ್ಲ ಇನ್ಪುಟ್ಟು ಟ್ರಾನ್ಸಿಟ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕು. ಓಕೆನಾ. Q0 ಎ ಇನ್ಪುಟ್ ಟ್ರಾನ್ಸಿಟ್ ಆಗಿದೆ, ಬಿ ಇನ್ಪುಟ್ ಟ್ರಾನ್ಸಿಟ್ ಆಗಿದೆ, 2 ಕಂಪ್ಲೀಟ್ ಆಗಿದೆ. Q1 ಎ ಆಗಿದೆ, ಬಿ ಆಗಿದೆ, 2 ಕಂಪ್ಲೀಟ್ ಆಗಿದೆ. Q2 ಎ ಬಿ 2 ಆಗಿದೆ. Q3 ಬಿ ಇನ್ಪುಟ್ ಟ್ರಾನ್ಸಿಟ್ ಆಗಿದೆ, ಎ ಇನ್ಪುಟ್ ಟ್ರಾನ್ಸಿಟ್ ಆಗಿದೆ, ಬಿ ಇನ್ಪುಟ್ ಟ್ರಾನ್ಸಿಟ್ ಆಗಿಲ್ಲ. ಇವಾಗ ನಾವು ಬಿ ಇನ್ಪುಟ್ನ ಟ್ರಾನ್ಸಿಟ್ ಮಾಡಬೇಕು. ಇಫ್ ಏನಾದರೂ ಸೆಲ್ಫ್ ಬಿ ತೊಗೊಂಡ್ರೆ ಏನಾಗುತ್ತೆ, ಮೋರ್ ದೆನ್ 3 ಬೀಸ್ ಆಗಿಬಿಡುತ್ತೆ. ಇಲ್ಲಿಗೆ ಬಂದರೆ ಏನಾಗುತ್ತೆ, ಮೋರ್ ದೆನ್ 3 ಬೀಸ್ ಆಗಿಬಿಡುತ್ತೆ. ಲೂಪ್ ಆಗ್ತಾ ಇರುತ್ತೆ ಅಲ್ವಾ. ಸೊ ಮೋರ್ ದೆನ್ 3 ಬೀಸ್ ಆಗುತ್ತೆ. ಈ ಸಿಚುವೇಶನಲ್ಲಿ ಏನು ಮಾಡಬೇಕು ಅಂದರೆ ನಾವು ಡೆಡ್ ಸ್ಟೇಟ್ನ ಕನ್ಸಿಡರ್ ಮಾಡಬೇಕು. ಓಕೆನಾ. ಡೆಡ್ ಸ್ಟೇಟ್ ಅಂದರೆ ಡಿ ಆದರೂ ಕನ್ಸಿಡರ್ ಮಾಡಿ, ಇಲ್ಲ Q4 ಸ್ಟೇಟ್ ಅಂತನಾದರೂ ಕನ್ಸಿಡರ್ ಮಾಡಿ. ಒಂದು ವೇರಿಯೇಬಲಿಂದ ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ ಅಷ್ಟೇ, ಒಂದು ಸ್ಟೇಟ್ನ ಕನ್ಸಿಡರ್ ಮಾಡ್ತಿದ್ದೀವಿ. ಈ ಡೆಡ್ ಸ್ಟೇಟಿಗಿರೋ ಕಂಡೀಷನ್ ಏನು, ಸೆಲ್ಫ್ ಟ್ರಾನ್ಸಿಷನ್ ಎಲ್ಲ ಇನ್ಪುಟ್ಟು ಆಗಿರಬೇಕು. ಓಕೆನಾ. ಇವಾಗ Q3 ಡೆಡ್ ಸ್ಟೇಟಿಗೆ ಬಿ ಇನ್ಪುಟ್ನ ಟ್ರಾನ್ಸಿಟ್ ಮಾಡ್ಕೋತೀವಿ. ಓಕೆನಾ. ಇವಾಗ ಟ್ರಾನ್ಸಿಷನ್ ಡಯಾಗ್ರಾಮ್ ಹೆಂಗೆ ಬರೆಯೋದು ಅಂತ ಅರ್ಥ ಆಯಿತು ಅಲ್ವಾ. ಅದಾದಮೇಲೆ 5 ಕಾಂಪೊನೆಂಟ್ಸ್ ಏನೇನಿದೆ ಎಲ್ಲನೂ ಮೆನ್ಷನ್ ಮಾಡಬೇಕು. ಓಕೆನಾ. ನೆಕ್ಸ್ಟ್ ಸಬ್ ಕ್ವೆಶನ್, ಲ್ಯಾಂಗ್ವೇಜ್ ಈಕ್ವಲ್ಸ್ ಸ್ಟ್ರಿಂಗ್ ಬಿಲಾಂಗ್ಸ್ ಟು ಎ ಬಿ ಅಂದರೆ ಆಲ್ಫಾಬೆಟ್ ಏನೇನಿದೆ, ಎ ಬಿ ಆಲ್ಫಾಬೆಟ್ ಇದೆ. ನೋ 2 ಕಾನ್ಸಿಕ್ಯೂಟಿವ್ ಕ್ಯಾರೆಕ್ಟರ್ಸ್ ಆರ್ ಸೇಮ್ ಇನ್ ಸ್ಟ್ರಿಂಗ್ ಅಂದರೆ 2 ಕಾನ್ಸಿಕ್ಯೂಟಿವ್ ನಂಬರ್ಸ್ ಆಫ್ ಎಸು ಇರಬಾರ್ದು, ಕಾನ್ಸಿಕ್ಯೂಟಿವ್ ಬೀಸು ಇರಬಾರ್ದು. ಹಂಗಂದರೆ ಕಂಟಿನ್ಯೂ ಆಗಿ 2 ನಂಬರ್ ಆಫ್ ಎಸ್ 2 ನಂಬರ್ ಆಫ್ ಬೀಸು ಅಕ್ಸೆಪ್ಟ್ ಆಗಬಾರ್ದು. ಫಾರ್ ಎಕ್ಸಾಂಪಲ್ ಲ್ಯಾಂಗ್ವೇಜ್ನ ಬರ್ಕೊಳ್ಳೋಣ. ಜಸ್ಟ್ ಎ ಅಕ್ಸೆಪ್ಟ್ ಆಗುತ್ತೆ, ಬಿ ಅಕ್ಸೆಪ್ಟ್ ಆಗುತ್ತೆ, ಎ ಬಿ ಅಕ್ಸೆಪ್ಟ್ ಆಗುತ್ತೆ, ಬಿ ಎ ಅಕ್ಸೆಪ್ಟ್ ಆಗುತ್ತೆ, ಎ ಬಿ ಎ ಬಿ ಎ ಬಿ ಈ ಥರದ್ದು ಅಕ್ಸೆಪ್ಟ್ ಆಗುತ್ತೆ. ಏನು ಅಕ್ಸೆಪ್ಟ್ ಆಗಲ್ಲ ಅಂದರೆ ನೋಡಿ, ಎ ಎ ಬಿ ಬಿ ಈ ಥರದ್ದು ಅಕ್ಸೆಪ್ಟ್ ಆಗಲ್ಲ, ಬಿಕಾಸ್ ಇದು ಕಾನ್ಸಿಕ್ಯೂಟಿವ್ ಆಗಿ ಇದೆ. ಓಕೆನಾ. ಇವಾಗ ಇದಕ್ಕೆ ನಾವೇನು ಬರಿಬೇಕು, ಟ್ರಾನ್ಸಿಷನ್ ಡಯಾಗ್ರಾಮ್ನ ಬರಿಬೇಕು. ಫಸ್ಟು Q0 ಸ್ಟೇಟು, ಇದರಲ್ಲಿ 0 ಆರ್ ಮೋರ್ ನಂಬರ್ ಆಫ್ ಎಸ್ ಆ್ಯಂಡ್ ಬೀಸ್ನ ಅಕ್ಸೆಪ್ಟ್ ಮಾಡ್ಬೋದಲ್ವಾ. ಸೊ ಅದಕ್ಕೆ Q0 ಏನು ಮಾಡ್ತೀವಿ, ಫೈನಲ್ ಸ್ಟೇಟ್ನ ಮಾಡ್ತೀವಿ. 1 ನಂಬರ್ ಆಫ್ ಎ ಇನ್ಪುಟ್ ಟ್ರಾನ್ಸಿಟ್ ಆದರೆ ಏನಾಗುತ್ತೆ, Q1 ಸ್ಟೇಟಿಗೆ ಹೋಗಿ Q1 ಸ್ಟೇಟು ಕೂಡ ಫೈನಲ್ ಆಗುತ್ತೆ, ಯಾಕಂದರೆ 1 ನಂಬರ್ ಆಫ್ ಎ ಟ್ರಾನ್ಸಿಟ್ ಆಗ್ತಿದೆ. ನೆಕ್ಸ್ಟು ಬಿನ ಮಾಡೋಣ. ಬಿ ಇನ್ಪುಟ್ನ Q2 ಸ್ಟೇಟಿಗೆ ತೊಗೋತಾ ಇದ್ದೀನಿ. ಇಲ್ಲಿಗೆ ಬಂದರೆ Q2 ಆಲ್ಸೋ ಬಿಕಮ್ ಫೈನಲ್ ಸ್ಟೇಟ್, ಯಾಕಂದರೆ 1 ನಂಬರ್ ಆಫ್ ಬಿ ಟ್ರಾನ್ಸಿಟ್ ಆಗ್ತಿದೆ. ನೆಕ್ಸ್ಟ್ ನೋಡಿ, Q0 ಎ ಇನ್ಪುಟ್ ಟ್ರಾನ್ಸಿಟ್ ಆಗಿದೆ, Q0 ಬಿ ಇನ್ಪುಟು ಟ್ರಾನ್ಸಿಟ್ ಆಗಿದೆ. ಇವಾಗ Q1 ಚೆಕ್ ಮಾಡಬೇಕಲ್ವಾ. Q1 ಯಾವುದೂ ಇನ್ಪುಟ್ಟು ಟ್ರಾನ್ಸಿಟ್ ಆಗಿಲ್ಲ. ಸೊ ಎ ಇನ್ಪುಟ್ಟು ಬಿ ಇನ್ಪುಟ್ ಎರಡೂ ಟ್ರಾನ್ಸಿಟ್ ಮಾಡಬೇಕು. ಇಫ್ ಏನಾದರೂ ಎ ಬಿ ಇಲ್ಲಿ ಟ್ರಾನ್ಸಿಟ್ ಮಾಡಿದ್ರೆ ಏನಾಗುತ್ತೆ, ಸೆಲ್ಫ್ ತೊಗೋಬೋದು. ಸೆಲ್ಫ್ ತೊಗೊಂಡ್ರೆ ಲೂಪ್ ಆಗಿಬಿಡುತ್ತೆ. ಅವಾಗ ಏನು ಬರುತ್ತೆ, ಎ ಬಿ ಬಿ ಆರ್ ಎ ಬಿ 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 ಈ ಥರ ಕಂಟಿನ್ಯೂಷನ್ ಆಗುತ್ತೆ. ಅದಕ್ಕೆ ಸೆಲ್ಫ್ ತೊಗೋತಿಲ್ಲ. ನೆಕ್ಸ್ಟು Q1 Q0 ತೊಗೋಬೋದಾ ಅಂತ ಚೆಕ್ ಮಾಡೋಣ. ಇಫ್ Q1 Q0 ಬಿ ಟ್ರಾನ್ಸಿಷನ್ ಆದರೆ ಹೆಂಗೆ ಬರುತ್ತೆ ಸ್ಟ್ರಿಂಗು ನೋಡಿ, ಎ
ಬಿ ಹಿಂಗೂ ಬರ್ಬೋದಲ್ವಾ, ಕ್ಯೂ ನಾಟಿಂದ ಕ್ಯೂ ಒನ್ನಿಗೆ ಬಂದುಬಿಟ್ರೆ ಏನಾಗುತ್ತೆ, ಎ ಬಿನೇ ಟ್ರಾನ್ಸಿಟ್ ಆಗಿಬಿಡುತ್ತೆ, 2 ಕಾನ್ಸಿಕ್ಯೂಟಿವ್ ವ್ಯಾಲ್ಯೂಸ್ ಬಂದುಬಿಡುತ್ತೆ. ಸೊ ಕ್ಯೂ ಒನ್ನಿಂದ ಕ್ಯೂ ನಾಟಿಗೆ ತೊಗೊಳೋದಕ್ಕಾಗಲ್ಲ. ನೆಕ್ಸ್ಟು ಕ್ಯೂ ಟೂಗೆ ಚೆಕ್ ಮಾಡೋಣ, ಕ್ಯೂ ಟೂಗೆ ತೊಗೋಬೋದಾ ಅಂತ. ಇಫ್ ಕ್ಯೂ ಒನ್ನಿಂದ ಕ್ಯೂ ಟೂಗೆ ಬಿ ಇನ್ಪುಟ್ನ ಟ್ರಾನ್ಸಿಟ್ ಮಾಡಿದ್ರೆ ಏನಾಗುತ್ತೆ, ಎ ಬಿ ಅಕ್ಸೆಪ್ಟ್ ಆಗುತ್ತೆ ಅಲ್ವಾ? ಎಸ್, ಅಕ್ಸೆಪ್ಟ್ ಆಗುತ್ತೆ. ನೆಕ್ಸ್ಟ್ ಕ್ಯೂ ಒನ್ನಿಂದ ಇನ್ಯಾವ ಇನ್ಪುಟ್ ಟ್ರಾನ್ಸಿಟ್ ಆಗಬೇಕು, ಎ ಇನ್ಪುಟ್ನ ಟ್ರಾನ್ಸಿಟ್ ಮಾಡಬೇಕು. ಸಿನ್ಸ್ ಹಿಂದೆ ಎ ಇರೋದ್ರಿಂದ ನೆಕ್ಸ್ಟ್ ಎಲ್ಲಿಗೆ ಎ ಇನ್ಪುಟ್ನ ಟ್ರಾನ್ಸಿಟ್ ಮಾಡಿದ್ರು ನಾವು 2 ಕಾನ್ಸಿಕ್ಯೂಟಿವ್ ಏಸ್ ಬಂದುಬಿಡುತ್ತೆ. ಆ ಟೈಮಲ್ಲಿ ಏನು ಮಾಡಬೇಕು, ಡೆಡ್ ಸ್ಟೇಟ್ನ ಕನ್ಸಿಡರ್ ಮಾಡಬೇಕು. ಡೆಡ್ ಸ್ಟೇಟ್ಸ್ನ Q3 ಆದರೂ ಕನ್ಸಿಡರ್ ಮಾಡಿ, ಡಿ ಅಂತನಾದರೂ ಕನ್ಸಿಡರ್ ಮಾಡಿ. ನನಗೆ ಇಲ್ಲಿ ಕನ್ಫ್ಯೂಷನ್ ನಿಮಗೆ ಆಗಬಾರ್ದು ಅಂತ ಡಿ ಅಂತ ಕನ್ಸಿಡರ್ ಮಾಡ್ತಾಯಿದ್ದೀನಿ, ಓಕೆನಾ. ಡೆಡ್ ಸ್ಟೇಟ್ದು ಕಂಡೀಷನ್ ಏನು, ಸೆಲ್ಫ್ ಎ ಬಿ ಟ್ರಾನ್ಸಿಟ್ ಆಗಿರಬೇಕು, ಓಕೆನಾ. ನೋಡಿ, ಕ್ಯೂ ಒನ್ನಿಂದ ಎ ಇನ್ಪುಟ್ಟು ಡೆಡ್ ಸ್ಟೇಟಿಗೆ ತೊಗೊಂಡಿದ್ದೀನಿ. ಕ್ಯೂ ಒಂದು ಕಂಪ್ಲೀಟ್ ಆಯಿತಾ, ಕ್ಯೂ ನಾಟ್ದು ಕಂಪ್ಲೀಟ್ ಆಯಿತಾ. ನೆಕ್ಸ್ಟ್ ಕ್ಯೂ ಟೂ ಅಲ್ಲಿ ಚೆಕ್ ಮಾಡೋಣ. ಕ್ಯೂ ಟೂ ಅಲ್ಲೂ ಕೂಡ ಯಾವ ಇನ್ಪುಟ್ ಟ್ರಾನ್ಸಿಟ್ ಆಗಿಲ್ಲ. ಅಗೇನ್ ಎ ಇನ್ಪುಟ್ನ ಎಲ್ಲಿಗೆ ಟ್ರಾನ್ಸಿಟ್ ಮಾಡ್ಬೋದು ಅಂತ ಚೆಕ್ ಮಾಡೋಣ. ಸೆಲ್ಫ್ ಎ ತೊಗೊಂಡ್ರೆ ಏನಾಗುತ್ತೆ, ಲೂಪ್ ಎ ಆಗಿಬಿಡುತ್ತೆ. ಸೊ ಕಂಟಿನ್ಯೂಷನ್ ಆಫ್ ಎ ಆಗಿಬಿಡುತ್ತೆ. ಬಿ ಫಾಲೋಡ್ ಬೈ ಕಂಟಿನ್ಯೂಷನ್ ಆಫ್ ಎ ಕಾನ್ಸಿಕ್ಯೂಟಿವ್ ವ್ಯಾಲ್ಯೂಸ್ ಬಂದುಬಿಡುತ್ತೆ. ಸೊ ಸೆಲ್ಫ್ ತೊಗೊಳೋದಕ್ಕಾಗಲ್ಲ. ನೆಕ್ಸ್ಟು ಕ್ಯೂ ಟೂ ಇಂದ ಕ್ಯೂ ನಾಟಿಗೆ ತೊಗೋಬೋದಾ. ನೋಡಿ, ಕ್ಯೂ ಟೂ ಇಂದ ಕ್ಯೂ ನಾಟಿಗೆ ಏನಾದರೂ ಎ ಟ್ರಾನ್ಸಿಷನ್ ಮಾಡಿದ್ರೆ ಬಿ ಎ ಕಾನ್ಸಿಕ್ಯೂಟಿವ್ ವ್ಯಾಲ್ಯೂಸ್ ಬರ್ತಿದೆಯಾ, ಎಸ್ ಬರ್ತಿದೆ. ಸೊ ಆಗೋದಿಲ್ಲ. ನೆಕ್ಸ್ಟು ಎಲ್ಲಿಗೆ ತೊಗೋಬೋದು, ಕ್ಯೂ ಟೂ ಇಂದ ಕ್ಯೂ ಒನ್ನಿಗೆ ತೊಗೋಬೋದಾ ಅಂತ ಚೆಕ್ ಮಾಡೋಣ. ಇಫ್ ಕ್ಯೂ ಟೂ ಇಂದ ಕ್ಯೂ ಒನ್ನಿಗೆ ಏನ ಟ್ರಾನ್ಸಿಟ್ ಮಾಡಿದ್ರೆ ನೋಡಿ, ಬಿ ಎ ಕಾನ್ಸಿಕ್ಯೂಟಿವ್ ಬರ್ತಿದೆಯಾ, ನೋ ಕಾನ್ಸಿಕ್ಯೂಟಿವ್ ಬರ್ತಿಲ್ಲ. ಆ್ಯಂಡ್ ನೋಡಿ, ಬಿ ಎ ಇಲ್ಲಿಗೆ ಸ್ಟಾಪ್ ಆಗ್ತಿದೆ. ಸೊ ಅಕ್ಸೆಪ್ಟ್ ಆಗುತ್ತೆ ಅಲ್ವಾ. ಇಲ್ಲಿಗೆ ಎ ಇನ್ಪುಟ್ನ ಟ್ರಾನ್ಸಿಟ್ ಮಾಡೋಣ. ನೆಕ್ಸ್ಟು ಕ್ಯೂ ಟೂ ಇಂದ ಬಿ ಇನ್ಪುಟ್ ಟ್ರಾನ್ಸಿಟ್ ಆಗಬೇಕು. ಬಿನ ಎಲ್ಲಿಗೆ ತೊಗೋಬೋದು ಅಂತ ಚೆಕ್ ಮಾಡಿದ್ರೆ ಅಗೇನ್ ಸೆಲ್ಫ್ ತೊಗೊಂಡ್ರೆ ಲೂಪ್ ಆಗುತ್ತೆ, ಕಾನ್ಸಿಕ್ಯೂಟಿವ್ ವ್ಯಾಲ್ಯೂಸ್ ಬಂದುಬಿಡುತ್ತೆ. ಅಗೇನ್ ಇಲ್ಲಿ ಬಿ ಆಲ್ರೆಡಿ ಒನ್ ಟೈಮ್ ಬಂದಿರೋದ್ರಿಂದ ನೆಕ್ಸ್ಟ್ ಇನ್ಪುಟ್ಟು ಏನೇ ಆಗಬೇಕು, ಬಿ ಆಗೋಂಗಿಲ್ಲ. ಸೊ ಕ್ಯೂ ಟೂ ಇಂದ ಡೆಡ್ ಸ್ಟೇಟಿಗೆ ಬಿ ಇನ್ಪುಟ್ನ ಟ್ರಾನ್ಸಿಟ್ ಮಾಡ್ತೀವಿ. ಅರ್ಥ ಆಯಿತು ಅಲ್ವಾ, ಹೆಂಗೆ ಟ್ರಾನ್ಸಿಷನ್ ಡಯಾಗ್ರಾಮ್ನ ಬರ್ಕೊಂಡ್ವಿ ಅಂತ. ಆ್ಯಂಡ್ ಇದಕ್ಕೆ 5 ಕಾಂಪೊನೆಂಟ್ಸ್ನ ಮೆನ್ಷನ್ ಮಾಡಬೇಕು, ಓಕೆನಾ. ಎಸ್, ಇದು 1C ಕ್ವೆಶನ್ನು. ಇಲ್ಲಿ ಏನು ಕೊಟ್ಟಿದ್ದಾರೆ, ಕನ್ವರ್ಟ್ ದ ಫಾಲೋಯಿಂಗ್ NFA ಟು DFA ಅಂತ ಕ್ವೆಶನ್ನ ಕೊಟ್ಟಿದ್ದಾರೆ. ಆ್ಯಂಡ್ 7 ಮಾರ್ಕ್ಸಿಗೆ ಕ್ವೆಶನ್ನ ಕೊಟ್ಟಿದ್ದಾರೆ. ಈ ಕ್ವೆಶನಲ್ಲಿ ಏನೇನು ಬರೀಬೇಕು ಅಂದರೆ, ಟ್ರಾನ್ಸಿಷನ್ ಡಯಾಗ್ರಾಮ್ ಫಾರ್ NFA, ಟ್ರಾನ್ಸಿಷನ್ ಟೇಬಲ್ ಫಾರ್ DFA ಆ್ಯಂಡ್ ಟ್ರಾನ್ಸಿಷನ್ ಡಯಾಗ್ರಾಮ್ ಫಾರ್ DFAನ ಬರೀಬೇಕಾಗತ್ತೆ, ಓಕೆನಾ. ಈ ಕ್ವೆಶನ್ನು ನಾನು ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ, ಆದ್ದರಿಂದ ಅದೇ ವಿಡಿಯೋನ ಈ ವಿಡಿಯೋ ಜೊತೆ ಮರ್ಜ್ ಮಾಡ್ತಿದ್ದೀನಿ. ಆ್ಯಂಡ್ ಏನಂದರೆ, ಇದರಲ್ಲಿ ಲಾಸ್ಟಲ್ಲಿ ನಾನು 2 ಟೈಪಲ್ಲಿ ಟ್ರಾನ್ಸಿಷನ್ ಡಯಾಗ್ರಾಮ್ನ ಹೆಂಗೆ ಬರೆಯೋದು ಅನ್ನೋದು ತಿಳಿಸ್ಕೊಟ್ಟಿದ್ದೀನಿ. ಅದರಲ್ಲಿ ಯಾವುದಾದ್ರೂ 1 ಟ್ರಾನ್ಸಿಷನ್ ಡಯಾಗ್ರಾಮ್ ಬರೆದ್ರೂ ಸಾಕು, ಓಕೆನಾ. ಇಲ್ಲಿ 2 ಮೆಥಡ್ ಇದೆ ಟು ಸಾಲ್ವ್ NFA ಟು DFA. ಆ 2 ಮೆಥಡಲ್ಲಿ ನಿಮಗೆ ಯಾವ್ದು ಈಸಿ ಅನಿಸುತ್ತೆ ಆ ಮೆಥಡ್ನ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡಿ. ಬಿಕಾಸ್ ಇಲ್ಲಿ ಕ್ವೆಶನಲ್ಲಿ ಯಾವ ಮೆಥಡ್ ಅಂತ ಮೆನ್ಷನ್ ಮಾಡಿಲ್ಲ. ನಾನು ಇದರಲ್ಲಿ ಲೇಸಿ ಎವ್ಯಾಲ್ಯೂಯೇಷನ್ ಮೆಥಡ್ನ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡಿದ್ದೀನಿ, ಓಕೆನಾ. ಕನ್ವರ್ಟ್ ದ NFA ಟು DFA. ಇಲ್ಲಿ ನೋಡಿ, ಅವರು ಕನ್ವರ್ಟ್ ದ ಫಾಲೋಯಿಂಗ್ NFA ಟು DFA ಅಂತ ಕೊಟ್ಟಿದ್ದಾರೆ. ಅಂದರೆ NFAದು ವ್ಯಾಲ್ಯೂಸ್ನ ಕೊಟ್ಟಿದ್ದಾರೆ, ಅದರಿಂದ ನಾವು DFAಗೆ ಕನ್ವರ್ಟ್ ಮಾಡಬೇಕು. ಇದನ್ನು ಏನಂತ ಕರಿತೀವಿ ನಾವು, ಟ್ರಾನ್ಸಿಷನ್ ಟೇಬಲ್ ಅಲ್ವಾ. ಅವರು ಟ್ರಾನ್ಸಿಷನ್ ಟೇಬಲ್ನ ಕೊಟ್ಟಿದ್ದಾರೆ, NFAದು ಟ್ರಾನ್ಸಿಷನ್ ಟೇಬಲ್ ಆಫ್ NFAನ ಅವರು ಕೊಟ್ಟಿದ್ದಾರೆ. ಇವಾಗ ನಾವೇನು ಮಾಡಬೇಕು, DFAನ ಬರಿಬೇಕು. DFA ಅಲ್ಲಿ ಏನೇನು ನೋಟೇಷನ್ನ ಮೆನ್ಷನ್ ಮಾಡಬೇಕು ಹೇಳಿ, ಟ್ರಾನ್ಸಿಷನ್ ಟೇಬಲು ಮತ್ತು ಟ್ರಾನ್ಸಿಷನ್ ಡಯಾಗ್ರಾಮ್ನ ಮೇನಾಗಿ ಮೆನ್ಷನ್ ಮಾಡಬೇಕು, ಓಕೆನಾ. 7 ಮಾರ್ಕ್ಸಿಗೆ ಕೇಳಿದ್ರೆ, ಇಫ್ ಇನ್ ಕೇಸ್ ಇದನ್ನು 10 ಮಾರ್ಕ್ಸಿಗೆ ಕೇಳಿದ್ರೆ ಕಾಂಪೊನೆಂಟ್ಸ್ನು ಕೂಡ ಮೆನ್ಷನ್ ಮಾಡಿ, ಓಕೆನಾ. ಇವಾಗ ಫಸ್ಟು ಈ ಟ್ರಾನ್ಸಿಷನ್ ಟೇಬಲ್ ಏನು ಕೊಟ್ಟಿದ್ದಾರೆ ಇದನ್ನು ಟ್ರಾನ್ಸಿಷನ್ ಡಯಾಗ್ರಾಮ್ ಆಗಿ ಬರ್ಕೊಳ್ಳೋಣ. ಇದು ಮಾರ್ಕ್ಸ್ ಜಾಸ್ತಿ ಕೇಳಿದ್ರೆ ಬರ್ಕೊಳ್ಳಿ, ಇಲ್ಲಾಂದರೆ ಟ್ರಾನ್ಸಿಷನ್ ಡಯಾಗ್ರಾಮ್ NFAದು ಅವಶ್ಯಕತೆ ಇರಲ್ಲ, ಓಕೆನಾ. ನೋಡಿ, ಟ್ರಾನ್ಸಿಷನ್ ಡಯಾಗ್ರಾಮ್ ಇನಿಷಿಯಲ್ ಸ್ಟೇಟ್ P, ಆನ್ ಇನ್ಪುಟ್ 0 Pಗೆ ಹೋಗ್ತಿದೆ ಆ್ಯಂಡ್ ಆಲ್ಸೋ Qಗೆ ಹೋಗ್ತಿದೆ, ಓಕೆನಾ. ಆನ್ ಇನ್ಪುಟ್ 1 Pಗೆ ಹೋಗ್ತಿದೆ, ಸೊ ಸೆಲ್ಫ್. Q ಆನ್ ಇನ್ಪುಟ್ 0 Rಗೆ ಹೋಗ್ತಿದೆ. ನೆಕ್ಸ್ಟ್ Q ಆನ್ ಇನ್ಪುಟ್ 1 Rಗೆ ಹೋಗ್ತಿದೆ, ಸೊ 0,1. ನೆಕ್ಸ್ಟ್ R ಆನ್ ಇನ್ಪುಟ್ 0 Sಗೆ ಹೋಗ್ತಿದೆ. R ಆನ್ ಇನ್ಪುಟ್ 1 ನಲ್, ಅಂದರೆ ಯಾವುದೇ ರೀತಿ ಟ್ರಾನ್ಸಿಷನ್ ಆಗ್ತಿಲ್ಲ. ನೆಕ್ಸ್ಟ್ S ಆನ್ ಇನ್ಪುಟ್ 0 Sಗೆ ಹೋಗ್ತಿದೆ, ಸೊ ಸೆಲ್ಫ್. S ಆನ್ ಇನ್ಪುಟ್ 1 Sಗೆ ಹೋಗ್ತಿದೆ, ಸೊ ಸೆಲ್ಫ್. ಫೈನಲ್ ಸ್ಟೇಟ್ ಯಾವುದು, ಎಸ್, ಸ್ಟಾರಿಂದ ಮೆನ್ಷನ್ ಆಗಿರೋದು ಫೈನಲ್ ಸ್ಟೇಟು. ಸೊ ಅದಕ್ಕೆ ಡಬಲ್ ಸರ್ಕಲ್ ಮಾಡೋಣ. ಇದು ಬಂದ್ಬಿಟ್ಟು ಟ್ರಾನ್ಸಿಷನ್ ಡಯಾಗ್ರಾಮ್ ಫಾರ್ NFA.
ಓಕೆನಾ. ಇವಾಗ ಟ್ರಾನ್ಸಿಷನ್ ಡಯಾಗ್ರಾಮ್ ಹೆಂಗೆ ಬರ್ಕೊಳ್ಳೋದು ಅಂತ ಗೊತ್ತಾಯಿತು ಅಲ್ಲ NFAಗೆ. ನೆಕ್ಸ್ಟ್ ಇವಾಗ ಟ್ರಾನ್ಸಿಷನ್ ಟೇಬಲ್ ಫಾರ್ DFA ಬರೆಯೋಣ. ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಅದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಇದೊಂದು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ಆರಾಮಾಗಿ NFA ಟು DFA ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. ಓಕೆನಾ. ಟ್ರಾನ್ಸಿಷನ್ ಟೇಬಲ್ ಫಾರ್ DFA. ಫಸ್ಟು ಟ್ರಾನ್ಸಿಷನ್ ಟೇಬಲಲ್ಲಿ ಏನು ಬರಿಬೇಕು? ಇನಿಷಿಯಲ್ ಸ್ಟೇಟ್ನ ಬರಿಬೇಕಲ್ವಾ. ಇನಿಷಿಯಲ್ ಸ್ಟೇಟ್ ಯಾವುದು? P. ಓಕೆನಾ. ಇನ್ಪುಟ್ಸ್ ಯಾವುದಿದೆ? 0 ಆ್ಯಂಡ್ 1. 0 ಆ್ಯಂಡ್ 1 ಇನ್ಪುಟ್ ಇದೆ. ಓಕೆನಾ. ಇದಕ್ಕೆ ನಾವಿವಾಗ ಟ್ರಾನ್ಸಿಷನ್ ಟೇಬಲ್ನ ಬರಿಬೇಕು. P ಆನ್ ಇನ್ಪುಟ್ 0 ಎಲ್ಲಿಗೆ ಹೋಗ್ತಿದೆ? P, Q ಸೇಮ್ ಬರ್ಕೋಬೇಕು. ಆನ್ ಇನ್ಪುಟ್ 1 ಎಲ್ಲಿಗೆ ಹೋಗಿದೆ? Pಗೆ ಹೋಗಿದೆ. ಸೊ ಅದನ್ನು ಸೇಮ್ ಬರ್ಕೋಬೇಕು. ಇವಾಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು ಅಂದರೆ ಯಾವುದು ನ್ಯೂ ಸ್ಟೇಟ್ ಅರೈವ್ ಆಗಿದೆಯಾ ಅದನ್ನು ತಗೊಂಡು ನೆಕ್ಸ್ಟ್ ಟ್ರಾನ್ಸಿಷನ್ ಟೇಬಲ್ನ ಬರಿಬೇಕು. ಅಂದರೆ ನೀವಾಗೆ ಆಲ್ರೆಡಿ ಎಕ್ಸಿಸ್ಟ್ ಆಗಿರೋ ಸ್ಟೇಟ್ನ ಬಿಟ್ಟು ಯಾವುದು ನ್ಯೂ ಎನ್ಕೌಂಟರ್ ಸ್ಟೇಟ್ ಅಂತ ನೋಡಬೇಕು. ನೋಡಿ ಇಲ್ಲಿ P, Q ಆಲ್ರೆಡಿ ಎಕ್ಸಿಸ್ಟ್ ಇದೆಯಾ ಇಲ್ಲಿ ಅಂತ ನೋಡಬೇಕು. ಇದು ಎಕ್ಸಿಸ್ಟ್ ಇಲ್ಲ ಅಲ್ವಾ. ಸೊ ನ್ಯೂ ಸ್ಟೇಟ್ ಅರೈವ್ ಆಗಿದೆ. P ಸ್ಟೇಟ್ ನೋಡಿ ಆಲ್ರೆಡಿ ಅರೈವ್ ಆಗಿದೆ. ಸೊ ಇದನ್ನು ಕನ್ಸಿಡರ್ ಮಾಡೋಂಗಿಲ್ಲ. ಇದನ್ನು ಕನ್ಸಿಡರ್ ಮಾಡಿ. P, Q ಆನ್ ಇನ್ಪುಟ್ 0 ವ್ಯಾಲ್ಯೂ ಏನು ಅಂತ ನೋಡಬೇಕು. ಹೆಂಗೆ ಅದನ್ನು ಬರೆಯೋದು ಅಂದರೆ ನೋಡಿ P, Q ಆನ್ ಇನ್ಪುಟ್ 0 ಅಂದರೆ P ಆನ್ ಇನ್ಪುಟ್ 0 ವ್ಯಾಲ್ಯೂ ಏನು? P, Q ಯೂನಿಯನ್ Q ಆನ್ ಇನ್ಪುಟ್ 0 ಏನು? R. ಓಕೆನಾ. ಇವೆರಡು ಯೂನಿಯನ್ ಮಾಡಿದ್ರೆ ವ್ಯಾಲ್ಯೂ ಏನು ಬರುತ್ತೆ? P, Q, R. ಸೊ ಇಲ್ಲಿಗೆ P, Q, R ಬರುತ್ತೆ. ಓಕೆನಾ. ಇವಾಗ P, Q ಆನ್ ಇನ್ಪುಟ್ 1 ನೋಡಬೇಕು. P ಆನ್ ಇನ್ಪುಟ್ 1 ಎಲ್ಲಿಗೆ ಹೋಗಿದೆ? Pಗೆ ಹೋಗಿದೆ. ಯೂನಿಯನ್ Q ಆನ್ ಇನ್ಪುಟ್ 1 ಎಲ್ಲಿಗೆ ಹೋಗಿದೆ? Rಗೆ ಹೋಗಿದೆ. ಓಕೆನಾ. ಎರಡನ್ನು ಯೂನಿಯನ್ ಮಾಡಬೇಕು. ಸೊ ವ್ಯಾಲ್ಯೂ ಏನು ಬರುತ್ತೆ? P, R ಬರುತ್ತೆ. ನೆಕ್ಸ್ಟ್ ಇವಾಗ ನೆಕ್ಸ್ಟ್ ಸ್ಟೇಟ್ ಯಾವ್ದು ತಗೋಬೇಕು ಅನ್ನೋದಕ್ಕೆ ಅಗೇನ್ ಚೆಕ್ ಮಾಡಬೇಕು. ನ್ಯೂಲಿ ಅರೈವ್ಡ್ ಸ್ಟೇಟ್ ಯಾವುದು ಅಂತ ಅಲ್ವಾ. P ಆಲ್ರೆಡಿ ಎಕ್ಸಿಸ್ಟೆಡ್. P, Q ಆಗಿದೆ, ಕಂಪ್ಲೀಟ್ ಮಾಡಿದ್ದೀವಿ. ನೆಕ್ಸ್ಟ್ ನೋಡಿ P, Q, R ಇದು ನ್ಯೂಲಿ ಅರೈವ್ಡ್ ಅಲ್ವಾ. ಸೊ ಇದನ್ನು ತಗೊಳ್ಳೋಣ. P, Q, R. ಓಕೆನಾ. ಇವಾಗ P ಆನ್ ಇನ್ಪುಟ್ 0 ಎಲ್ಲಿಗೆ ಹೋಗಿದೆ? P, Q Q ಆನ್ ಇನ್ಪುಟ್ 0 ಎಲ್ಲಿಗೆ ಹೋಗಿದೆ? Rಗೆ ಹೋಗಿದೆ. ಯೂನಿಯನ್ R ಆನ್ ಇನ್ಪುಟ್ 0 ಎಲ್ಲಿಗೆ ಹೋಗಿದೆ? Sಗೆ ಹೋಗಿದೆ. ಯೂನಿಯನ್ S. ಸೊ ವ್ಯಾಲ್ಯೂ ಏನು ಬರುತ್ತೆ? P, Q, R, S. ಓಕೆನಾ. ನೆಕ್ಸ್ಟ್ P, Q, R ಆನ್ ಇನ್ಪುಟ್ 1 ಚೆಕ್ ಮಾಡಬೇಕು. ಸೊ P ಆನ್ ಇನ್ಪುಟ್ 1 ಎಲ್ಲಿಗೆ ಹೋಗಿದೆ? Pಗೆ ಹೋಗಿದೆ. Q ಆನ್ ಇನ್ಪುಟ್ 1 ಎಲ್ಲಿಗೆ ಹೋಗಿದೆ? Rಗೆ ಹೋಗಿದೆ. ಯೂನಿಯನ್ R ಆನ್ ಇನ್ಪುಟ್ 1 ಎಲ್ಲಿಗೆ ಹೋಗಿದೆ? ನಲ್. ಸೊ P, R ಅಷ್ಟೇ. ಓಕೆನಾ. ನೆಕ್ಸ್ಟ್ ಈ ಸ್ಟೇಟ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಸ್ಟೇಟ್ ನೋಡಿ P, R ಅಂತ ಇದೆ. ಈ P, R ಅನ್ನೋದು ಆಲ್ರೆಡಿ ಎಕ್ಸಿಸ್ಟ್ ಆಗಿದೆಯಾ? ನೋ, ಆಗಿಲ್ಲ. ಸೊ ಇದನ್ನು ಕನ್ಸಿಡರ್ ಮಾಡಬೇಕು. ಓಕೆನಾ. P, R. P ಆನ್ ಇನ್ಪುಟ್ 0 ಎಲ್ಲಿಗೆ ಹೋಗಿದೆ? P, Qಗೆ ಹೋಗಿದೆ. R ಆನ್ ಇನ್ಪುಟ್ 0 Sಗೆ ಹೋಗಿದೆ. ಸೊ P, Q, S ಆಗುತ್ತೆ. ಓಕೆನಾ. ನೆಕ್ಸ್ಟ್ P ಆನ್ ಇನ್ಪುಟ್ 1 ಎಲ್ಲಿಗೆ ಹೋಗಿದೆ? Pಗೆ ಹೋಗಿದೆ. ಯೂನಿಯನ್ R ಇನ್ಪುಟ್ 1ಗೆ ಎಲ್ಲಿಗೆ ಹೋಗಿದೆ? ನಲ್. ಸೊ ಓನ್ಲಿ P. ಓಕೆನಾ. ಇವಾಗ ಇದು ಕಂಪ್ಲೀಟ್ ಆಯ್ತಲ್ವಾ. P, R ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಸ್ಟೇಜ್ ಚೆಕ್ ಮಾಡೋಣ. P, Q, R, S ಆಲ್ರೆಡಿ ಎಕ್ಸಿಸ್ಟ್ ಇದೆಯಾ? ನೋ, ಎಕ್ಸಿಸ್ಟ್ ಇಲ್ಲ. ಸೊ ಇದನ್ನು ಕನ್ಸಿಡರ್ ಮಾಡಿ ಮಾಡೋಣ. P, Q, R, S. ಓಕೆನಾ. ನೆಕ್ಸ್ಟ್ P ಆನ್ ಇನ್ಪುಟ್ 0 ಎಲ್ಲಿಗೆ ಹೋಗುತ್ತೆ? P, Qಗೆ ಹೋಗುತ್ತೆ. Q ಆನ್ ಇನ್ಪುಟ್ 0 Rಗೆ ಹೋಗಿದೆ. R ಆನ್ ಇನ್ಪುಟ್ 0 Sಗೆ ಹೋಗಿದೆ. S ಆನ್ ಇನ್ಪುಟ್ 0 Sಗೆ ಹೋಗಿದೆ. S ಆಲ್ರೆಡಿ ಎಕ್ಸಿಸ್ಟ್ ಆಗಿದೆ. ಯೂನಿಯನ್ ಅಂದರೆ ಏನು? ಒಂದು ಸತಿ ಅಷ್ಟೇ ಬರ್ಕೋಬೇಕು. ಸೊ ಇಷ್ಟು P, Q, R, S. ಓಕೆನಾ. ನೆಕ್ಸ್ಟ್ ಆನ್ ಇನ್ಪುಟ್ 1
ಪಿ ಆನ್ ಇನ್ಪುಟ್ 1 ಎಲ್ಲಿಗೆ ಹೋಗಿದೆ, ಪಿಗೆ ಹೋಗಿದೆ. ಕ್ಯೂ ಆನ್ ಇನ್ಪುಟ್ 1 ಆರಿಗೆ ಹೋಗಿದೆ. ಆರ್ ಆನ್ ಇನ್ಪುಟ್ 1 ನಲ್ಲಿದೆ, ಸೊ ಬರೆಯೋಂಗಿಲ್ಲ. ಎಸ್ ಆನ್ ಇನ್ಪುಟ್ 1 ಎಸ್ಸಿಗೆ ಹೋಗಿದೆ, ಸೊ ಪಿ ಆರ್ ಎಸ್. ಓಕೆನಾ, ಇವಾಗ ಇದು ಕಂಪ್ಲೀಟ್ ಆಯ್ತಲ್ವಾ, ಪಿ ಕ್ಯೂ ಆರ್ ಎಸ್. ನೆಕ್ಸ್ಟ್ ಚೆಕ್ ಮಾಡಿ, ಪಿ ಆರ್ ಇದೆ. ಈ ಸ್ಟೇಟು ಆಲ್ರೆಡಿ ಬರ್ಕೊಂಡಿದ್ದೀವ ಇಲ್ಲ ನ್ಯೂಲಿ ಅರೈವ್ಡ್ ಅಂತ ಚೆಕ್ ಮಾಡಬೇಕು. ನೋಡಿ ಇಲ್ಲಿ ಆಲ್ರೆಡಿ ನಾವು ಅದನ್ನು ಸಾಲ್ವ್ ಮಾಡಿದ್ದೀವಿ, ಡಿಫೈನ್ ಮಾಡಿಬಿಟ್ಟಿದ್ದೀವಿ ಪಿ ಆರ್ನ. ಸೊ ಅಗೇನ್ ಮಾಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಪಿ ಕ್ಯೂ ಎಸ್ ಇದು ಆಲ್ರೆಡಿ ಎಕ್ಸಿಸ್ಟ್ ಆಗಿದೆಯಾ, ಅನ್ನೋ ಆಗಿಲ್ಲ. ಸೊ ಇದನ್ನು ಕನ್ಸಿಡರ್ ಮಾಡೋಣ. ಪಿ ಆನ್ ಇನ್ಪುಟ್ 0, ಪಿ ಆನ್ ಇನ್ಪುಟ್ 0 ಎಲ್ಲಿಗೆ ಹೋಗಿದೆ, ಪಿ ಕ್ಯೂಗೆ ಹೋಗಿದೆ. ಕ್ಯೂ ಆನ್ ಇನ್ಪುಟ್ 0 ಆರಿಗೆ ಹೋಗಿದೆ. ಎಸ್ ಆನ್ ಇನ್ಪುಟ್ 0 ಎಸ್ಸಿಗೆ ಹೋಗಿದೆ. ಓಕೆನಾ, ನೆಕ್ಸ್ಟ್ ಆನ್ ಇನ್ಪುಟ್ 1 ನೋಡೋಣ. ಪಿ ಆನ್ ಇನ್ಪುಟ್ 1 ಎಲ್ಲಿಗೆ ಹೋಗಿದೆ, ಪಿಗೆ ಹೋಗಿದೆ. ಕ್ಯೂ ಆನ್ ಇನ್ಪುಟ್ 1 ಆರಿಗೆ ಹೋಗಿದೆ. ಎಸ್ ಆನ್ ಇನ್ಪುಟ್ 1 ಎಸ್ಸಿಗೆ ಹೋಗಿದೆ. ಓಕೆನಾ, ಇದಾಯ್ತಾ. ಇವಾಗ ಇಲ್ಲಿಗೆ ಚೆಕ್ ಮಾಡೋಣ, ಇದು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಪಿ ಸ್ಟೇಟ್ ಎನ್ಕೌಂಟರ್ ಆಗಿದೆ, ಇಟ್ಸ್ ಆಲ್ರೆಡಿ ಎಕ್ಸಿಸ್ಟೆಂಟ್, ಸೊ ಕಂಪ್ಲೀಟೆಡ್. ಪಿ ಕ್ಯೂ ಆರ್ ಎಸ್ ನೋಡಿ ಇಲ್ಲಿ ಡಿಫೈನ್ ಮಾಡಿದ್ದೀವಿ, ಸೊ ಇಟ್ ಈಸ್ ಕಂಪ್ಲೀಟೆಡ್. ಪಿ ಆರ್ ಎಸ್ ಇದು ಡಿಫೈನ್ ಆಗಿದೆಯಾ, ನೋ ಆಗಿಲ್ಲ, ಸೊ ಕನ್ಸಿಡರ್ ಮಾಡೋಣ ಅದನ್ನು. ಓಕೆನಾ, ಇದನ್ನು ಕನ್ಸಿಡರ್ ಮಾಡಿದ್ದೀನಿ. ಇವಾಗ ಪಿ ಆನ್ ಇನ್ಪುಟ್ 0 ನೋಡೋಣ. ಪಿ ಕ್ಯೂ ಆರ್ ಆನ್ ಇನ್ಪುಟ್ 0 ಎಸ್, ಎಸ್ ಆನ್ ಇನ್ಪುಟ್ 0 ಎಸ್ಸೇ ಇದೆ, ಸೊ ಪಿ ಕ್ಯೂ ಎಸ್. ನೆಕ್ಸ್ಟ್ ಪಿ ಆನ್ ಇನ್ಪುಟ್ 1, ಪಿ ಆನ್ ಇನ್ಪುಟ್ 1 ಎಲ್ಲಿಗೆ ಹೋಗ್ತಿದೆ, ಪಿಗೆ ಹೋಗಿದೆ. ಆರ್ ಆನ್ ಇನ್ಪುಟ್ 1 ನಲ್ಲಿದೆ. ನೆಕ್ಸ್ಟ್ ಎಸ್ ಆನ್ ಇನ್ಪುಟ್ 1 ಎಸ್ ಇದೆ, ಸೊ ಪಿ ಎಸ್. ಓಕೆನಾ, ಇವಾಗ ನೋಡಿ ಪಿ ಆರ್ ಎಸ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ, ಡಿಫೈನ್ ಮಾಡಿದ್ದೀವಿ. ಪಿ ಕ್ಯೂ ಆರ್ ಎಸ್ ಆಲ್ರೆಡಿ ಡಿಫೈನ್ ಆಗಿದೆ. ಪಿ ಆರ್ ಎಸ್ ಆಲ್ರೆಡಿ ಡಿಫೈನ್ ಆಗಿದೆ. ಪಿ ಕ್ಯೂ ಎಸ್ ಆಲ್ರೆಡಿ ಡಿಫೈನ್ ಆಗಿದೆ. ಪಿ ಎಸ್ ಇದು ಡಿಫೈನ್ ಆಗಿಲ್ಲ, ಸೊ ಅಗೇನ್ ಕನ್ಸಿಡರ್ ಮಾಡೋಣ ಇದನ್ನ. ಓಕೆನಾ, ಪಿ ಆನ್ ಇನ್ಪುಟ್ 0 ಎಲ್ಲಿಗೆ ಹೋಗಿದೆ, ಪಿ ಕ್ಯೂಗೆ ಹೋಗಿದೆ. ಎಸ್ ಆನ್ ಇನ್ಪುಟ್ 0 ಎಸ್ಸಿಗೆ ಹೋಗಿದೆ. ಓಕೆನಾ, ನೆಕ್ಸ್ಟ್ ಪಿ ಎಸ್ ಆನ್ ಇನ್ಪುಟ್ 1 ನೋಡೋಣ. ಪಿ ಆನ್ ಇನ್ಪುಟ್ 1 ಪಿಗೆ ಹೋಗಿದೆ. ಎಸ್ ಆನ್ ಇನ್ಪುಟ್ 1 ಎಸ್ಸಿಗೆ ಹೋಗಿದೆ. ಓಕೆನಾ, ಪಿ ಎಸ್ ನೋಡಿ, ಪಿ ಕ್ಯೂ ಎಸ್ ಆಲ್ರೆಡಿ ಕಂಪ್ಲೀಟೆಡ್, ಪಿ ಎಸ್ ಆಲ್ರೆಡಿ ಕಂಪ್ಲೀಟೆಡ್. ಇಲ್ಲಿಗೆ ಎಲ್ಲ ಸ್ಟೇಟು ನ್ಯೂಲಿ ಅರೈವ್ಡ್ ಸ್ಟೇಟ್ ಎಲ್ಲನೂ ಕಂಪ್ಲೀಟ್ ಆಯಿತಾ. ಇಲ್ಲಿಗೆ ಟ್ರಾನ್ಸಿಷನ್ ಟೇಬಲ್ ಬರೆದಿದ್ದು ಕಂಪ್ಲೀಟ್ ಆಯಿತು. ಓಕೆನಾ, ದಿಸ್ ಈಸ್ ದ ಟ್ರಾನ್ಸಿಷನ್ ಟೇಬಲ್ ಫಾರ್ DFA. ಇದರಲ್ಲಿ ನಾನು ಪ್ರೀವಿಯಸ್ ಇಯರ್ ಕ್ವೆಶನ್ನ ತೊಗೊಂಡು ಸಾಲ್ವ್ ಮಾಡಿದ್ದೀನಿ, ಸೊ ದಟ್ ನಿಮಗೆ ಈಸಿ ಆಗಲಿ ಅಂತ. ಇದಕ್ಕಿಂತ ಈಸಿಯಾಗಿ ಇರೋವಂಥ ಕ್ವೆಶನ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಕೂಡ ವಾಚ್ ಮಾಡಿ. ಇದೊಂದು ಸ್ವಲ್ಪ ಡಿಫಿಕಲ್ಟ್ ಆಗಿದೆ, ಜಾಸ್ತಿ ಟ್ರಾನ್ಸಿಷನ್ಸ್ ಇದೆ. ಸಿನ್ಸ್ ಇದು ಕ್ವೆಶನ್ ಅರೈವ್ ಆಗಿರೋದ್ರಿಂದ ನಿಮಗೆ ಎಕ್ಸಾಮಲ್ಲಿ ಈ ಥರ ಏನಾದರೂ ಡಿಫಿಕಲ್ಟಾಗಿ ಕ್ವೆಶನ್ ಬಂದರೆ ಈಸಿಯಾಗಿ ಸಾಲ್ವ್ ಮಾಡಲಿ ಅಂತ ಈ ಕ್ವೆಶನ್ನ ತೊಗೊಂಡಿದ್ದೀನಿ. ಓಕೆನಾ, ಟ್ರಾನ್ಸಿಷನ್ ಟೇಬಲ್ ಬರೆದಾದ್ಮೇಲೆ ಇದಕ್ಕೆ ನಾವು ಟ್ರಾನ್ಸಿಷನ್ ಡಯಾಗ್ರಾಮ್ನ ಬರೀಬೇಕು. ಅದಕ್ಕೂ ಮುಂಚೆ ಇದರಲ್ಲಿ ಫೈನಲ್ ಸ್ಟೇಟ್ಸ್ ಯಾವುದು ಅನ್ನೋದನ್ನ ಮೆನ್ಷನ್ ಮಾಡ್ಕೋಬೇಕು. ಇದರಲ್ಲಿ ಏನಿದೆ, ಫೈನಲ್ ಸ್ಟೇಟ್ ಅವ್ರು ಕೊಟ್ಟಿರೋದ್ರಲ್ಲಿ ಎಸ್ ಇದೆ ಅಲ್ವಾ, ಈ ಎಸ್ ಇನ್ಪುಟ್ಟು ಎಲ್ಲೆಲ್ಲಿ ಎನ್ಕೌಂಟರ್ ಆಗಿದೆ ಅದನ್ನೆಲ್ಲನೂ ಕೂಡ ನಾವು ಫೈನಲ್ ಸ್ಟೇಟಾಗಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಓಕೆನಾ, ಸೊ ನೋಡಿ ಎಸ್ ಇದೆ, ಸೊ ಫೈನಲ್ ಸ್ಟೇಟ್, ಎಸ್ ಇದೆ, ಫೈನಲ್ ಸ್ಟೇಟ್, ಫೈನಲ್ ಸ್ಟೇಟ್, ಫೈನಲ್ ಸ್ಟೇಟ್. ಓಕೆನಾ, ಟೋಟಲು 4 ಫೈನಲ್ ಸ್ಟೇಟ್ಸ್ ಇದೆ. ಇವಾಗ ಇದಕ್ಕೆ ಟ್ರಾನ್ಸಿಷನ್ ಡಯಾಗ್ರಾಮ್ನ ಬರೆಯೋಣ. ಇವಾಗ ಏನು ಮಾಡೋಣ ಅಂದರೆ ಇದಕ್ಕೆ ಯಾವುದಾದ್ರೂ ಒಂದು ಆಲ್ಫಾಬೆಟ್ಟಿಗೆ ಅಲೋಕೇಟ್ ಮಾಡ್ಕೊಳ್ಳೋಣ, ಸೊ ದಟ್ ಟ್ರಾನ್ಸಿಷನ್ ಡಯಾಗ್ರಾಮ್ ಬರೆಯೋದು ಈಸಿ ಆಗುತ್ತೆ. ಹಿಂಗೇನು ಕೂಡ ನೀವು ಬರಿಬೋದು. ಎಲ್ಲ ವ್ಯಾಲ್ಯೂಸ್ನು ಮೆನ್ಷನ್ ಮಾಡೋದಕ್ಕೆ ಡಿಫಿಕಲ್ಟ್ ಅನಿಸುತ್ತೆ ಅಂತ ಈ ಥರ ಮಾಡ್ತಿರೋದು. ಓಕೆನಾ, ಫಸ್ಟ್ ಸ್ಟೇಟ್ ಏನಿದೆ ಪಿ ಅಲ್ವಾ, ಪಿನ ನಾನಿಲ್ಲಿ ಎ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಪಿ ಕ್ಯೂ ಇದೆ ಅಲ್ಲ, ಇದನ್ನು ಬಿ ಅಂತ ಕನ್ಸಿಡರ್ ಮಾಡೋಣ. ಪಿ ಕ್ಯೂ ಆರ್ ಇದೆಯಲ್ಲ, ಸಿ ಅಂತ ಕನ್ಸಿಡರ್ ಮಾಡೋಣ. ಪಿ ಆರ್ ಇದೆಯಲ್ಲ, ಡಿ ಅಂತ ಕನ್ಸಿಡರ್ ಮಾಡೋಣ. ಪಿ ಕ್ಯೂ ಆರ್ ಎಸ್ ಇ ಅಂತ ಕನ್ಸಿಡರ್ ಮಾಡೋಣ. ಪಿ ಕ್ಯೂ ಎಸ್ ಎಫ್ ಅಂತ ಕನ್ಸಿಡರ್ ಮಾಡೋಣ. ನೆಕ್ಸ್ಟ್ ಪಿ ಆರ್ ಎಸ್ ಜಿ ಅಂತ ಕನ್ಸಿಡರ್ ಮಾಡೋಣ. ನೆಕ್ಸ್ಟ್ ಪಿ ಎಸ್ ಎಚ್ ಅಂತ ಕನ್ಸಿಡರ್ ಮಾಡೋಣ. ಓಕೆನಾ,
ಇದನ್ನು ಇವಾಗ ಇಲ್ಲಿ ಮೆನ್ಷನ್ ಮಾಡ್ಕೊಳ್ಳೋಣ ಸೊ ದಟ್ ಬರೆಯೋದಕ್ಕೆ ಈಸಿ ಆಗುತ್ತೆ. ಪಿ ಅಂದರೆ ಎ ಅಲ್ವಾ, ಸೊ ಪಿ ಎಲ್ಲೆಲ್ಲಿದೆ ಅದನ್ನು ಎ ಅಂತ ಮಾಡ್ಕೊಂಬೋಣ. ಎಲ್ಲಿದೆ ಅಷ್ಟೇ ಅಲ್ವಾ. ನೆಕ್ಸ್ಟ್ ಪಿ ಕೊಮ ಕ್ಯೂ ಅಂದರೆ ಬಿ, ಸೊ ಬಿ ವ್ಯಾಲ್ಯೂಸ್ ಎಲ್ಲೆಲ್ಲಿದೆ, ಪಿ ಕೊಮ ಕ್ಯೂ ಇಲ್ಲಿದೆ. ನೆಕ್ಸ್ಟ್ ಪಿ ಕೊಮ ಕ್ಯೂ ಎಲ್ಲಿದೆ, ಎಷ್ಟೇ ಒಂದು. ನೆಕ್ಸ್ಟ್ ಪಿ ಕೊಮ ಕ್ಯೂ ಕೊಮ ಆರ್ ಬಂದ್ಬಿಟ್ಟು ಸಿ, ಇದನ್ನು ಸಿ ಅಂತ ಕನ್ಸಿಡರ್ ಮಾಡಬೇಕು. ಸೊ ಸಿ. ನೆಕ್ಸ್ಟ್ ಎಲ್ಲಿದೆ ಪಿ ಕ್ಯೂ ಅಷ್ಟೇ. ನೆಕ್ಸ್ಟ್ ಪಿ ಕೊಮ ಆರ್ ಬಂದ್ಬಿಟ್ಟು ಡಿ ಇದೆ. ಡಿ ಎಲ್ಲೆಲ್ಲಿದೆ, ಇಲ್ಲಿ ಡಿ ಅಷ್ಟಿದೆ. ನೆಕ್ಸ್ಟ್ ಪಿ ಕೊಮ ಕ್ಯೂ ಕೊಮ ಆರ್ ಕೊಮ ಎಸ್ ಇದೆಲ್ಲಿದೆ ಕನ್ಸಿಡರ್ ಮಾಡೋಣ. ಇ ಇನ್ನೆಲ್ಲಿದೆ, ಪಿ ಕೊಮ ಇಲ್ಲಿದೆ ನೋಡಿ ಇ. ಓಕೆನಾ. ನೆಕ್ಸ್ಟ್ ಪಿ ಕೊಮ ಕ್ಯೂ ಕೊಮ ಎಸ್ ಏನಂತ ಕನ್ಸಿಡರ್ ಮಾಡಿದ್ದೀವಿ, ಎಫ್ ಅಂತ. ಸೊ ಎಫ್ದು ವ್ಯಾಲ್ಯೂಸ್ ಎಲ್ಲೆಲ್ಲಿದೆ ನೆಕ್ಸ್ಟ್ ನೋಡೋಣ. ಪಿ ಆರ್ ಎಸ್ನ ಏನಂತ ಚೆಕ್ ಮಾಡಿದ್ದೀವಿ, ಜಿ ಅಂತ ಕನ್ಸಿಡರ್ ಮಾಡಿದ್ದೀವಿ. ಆ್ಯಂಡ್ ಪಿ ಎಸ್ನ ಎಚ್ ಅಂತ ಕನ್ಸಿಡರ್ ಮಾಡಿದ್ದೀವಿ. ಓಕೆನಾ. ಇವಾಗ ನೋಡಿ, ಪಿ ಕ್ಯೂ ಅಂದರೆ ಬಿ, ಪಿ ಅಂದರೆ ಏನು, ಎ. ಪಿ ಕೊಮ ಕ್ಯೂ ಕೊಮ ಆರ್ ಅಂದರೆ ಸಿ, ಪಿ ಆರ್ ಅಂದರೆ ಡಿ. ಪಿ ಕೊಮ ಕ್ಯೂ ಕೊಮ ಆರ್ ಕೊಮ ಎಸ್ ಅಂದರೆ ಏನು, ಇ. ಓಕೆನಾ. ಪಿ ಕೊಮ ಆರ್ ಅಂದರೆ ಡಿ, ಪಿ ಕೊಮ ಕ್ಯೂ ಕೊಮ ಎಸ್ ಅಂದರೆ ಎಫ್, ಪಿ ಅಂದರೆ ಎ. ಪಿ ಕೊಮ ಕ್ಯೂ ಕೊಮ ಆರ್ ಕೊಮ ಎಸ್ ಅಂದರೆ ಇ, ಪಿ ಕೊಮ ಆರ್ ಕೊಮ ಎಸ್ ಅಂದರೆ ಜಿ. ಪಿ ಕೊಮ ಕ್ಯೂ ಕೊಮ ಆರ್ ಕೊಮ ಎಸ್ ಅಂದರೆ ಇ, ಪಿ ಕೊಮ ಆರ್ ಕೊಮ ಎಸ್ ಅಂದರೆ ಜಿ. ಓಕೆನಾ. ಪಿ ಕೊಮ ಕ್ಯೂ ಕೊಮ ಎಸ್ ಅಂದರೆ ಏನು ವ್ಯಾಲ್ಯೂ, ಎಫ್. ಪಿ ಕೊಮ ಎಸ್ ಅಂದರೆ ಎಚ್, ಪಿ ಕೊಮ ಕ್ಯೂ ಕೊಮ ಎಸ್ ಅಂದರೆ ಎಫ್, ಪಿ ಕೊಮ ಎಸ್ ಅಂದರೆ ಎಚ್. ಓಕೆನಾ. ಈ ವ್ಯಾಲ್ಯೂಸ್ನ ಹೆಂಗೆ ಅಲೋಕೇಟ್ ಮಾಡ್ಕೊಳ್ಳೋದು ಅನ್ನೋದು ಗೊತ್ತಾಯ್ತಲ್ವಾ. ಇವಾಗ ಟ್ರಾನ್ಸಿಷನ್ ಡಯಾಗ್ರಾಮ್ನ ಬರೆಯೋಣ. ಫಸ್ಟ್ ಸ್ಟೇಟ್ ಯಾವುದು, ಎ. ಓಕೆನಾ. ದಿಸ್ ಇಸ್ ದ ಇನಿಷಿಯಲ್ ಸ್ಟೇಟ್ ಅಲ್ವಾ. ಎ ಆನ್ ಇನ್ಪುಟ್ 0 ಎಲ್ಲಿಗೆ ಹೋಗ್ತಿದೆ, ಬಿ. ಇದನ್ನು ನೀಟಾಗಿ ಮೆನ್ಷನ್ ಮಾಡಿ ಬನ್ನಿ. ಸೊ ವ್ಯಾಲ್ಯೂ ಯಾವುದಕ್ಕೆ ಯಾವುದು ಅನ್ನೋದು ಅವರಿಗೆ ವ್ಯಾಲ್ಯೂಯೇಟರ್ಗೆ ನೀಟಾಗಿ ಗೊತ್ತಾಗುತ್ತೆ. ಓಕೆನಾ. ಇಲ್ಲ ಅಂದರೆ ನೀವು ಇದೇ ವ್ಯಾಲ್ಯೂಸ್ನ ತೊಗೊಂಡು ಟ್ರಾನ್ಸಿಷನ್ ಡಯಾಗ್ರಾಮ್ನ ಬರೆದ್ಬಿಡಿ. ಎ ಆನ್ ಇನ್ಪುಟ್ 0 ಬಿಗೆ ಹೋಗ್ತಿದೆ. ನೆಕ್ಸ್ಟ್ ಆನ್ ಇನ್ಪುಟ್ 1 ಎಗೆ ಹೋಗ್ತಿದೆ, ಸೊ ಸೆಲ್ಫ್. ಓಕೆನಾ. ನೆಕ್ಸ್ಟ್ ಬಿ ಆನ್ ಇನ್ಪುಟ್ 0 ಸಿಗೆ ಹೋಗ್ತಿದೆ. ಬಿ ಆನ್ ಇನ್ಪುಟ್ 1 ಡಿಗೆ ಹೋಗ್ತಿದೆ. ಸಿ ಆನ್ ಇನ್ಪುಟ್ 0 ಇಗೆ ಹೋಗ್ತಿದೆ. ಸಿ ಆನ್ ಇನ್ಪುಟ್ 1 ಡಿಗೆ ಹೋಗ್ತಿದೆ. ನೆಕ್ಸ್ಟ್ ಡಿ ಆನ್ ಇನ್ಪುಟ್ 0 ಎಫ್ಗೆ ಹೋಗ್ತಿದೆ. ಡಿ ಆನ್ ಇನ್ಪುಟ್ 1 ಎಗೆ ಹೋಗ್ತಿದೆ. ಇ ಆನ್ ಇನ್ಪುಟ್ 0 ಇಗೆ ಹೋಗ್ತಿದೆ, ಸೊ ಸೆಲ್ಫ್. ಇ ಆನ್ ಇನ್ಪುಟ್ 1 ಜಿಗೆ ಹೋಗ್ತಿದೆ. ಓಕೆನಾ. ನೆಕ್ಸ್ಟ್ ಇ ಆನ್ ಇನ್ಪುಟ್ 1 ಆಯಿತು. ನೆಕ್ಸ್ಟ್ ಎಫ್ ಆನ್ ಇನ್ಪುಟ್ 0 ಇಗೆ ಹೋಗ್ತಿದೆ. ಎಫ್ ಆನ್ ಇನ್ಪುಟ್ 1 ಜಿಗೆ ಹೋಗ್ತಿದೆ. ಜಿ ಆನ್ ಇನ್ಪುಟ್ 0 ಎಫ್ಗೆ ಹೋಗ್ತಿದೆ. ನೆಕ್ಸ್ಟ್ ಜಿ ಆನ್ ಇನ್ಪುಟ್ 1 ಎಚ್ಗೆ ಹೋಗ್ತಿದೆ. ಎಚ್ ಆನ್ ಇನ್ಪುಟ್ 0 ಎಫ್ಗೆ ಹೋಗ್ತಿದೆ. ಎಚ್ ಆನ್ ಇನ್ಪುಟ್ 1 ಎಚ್ಗೆ ಹೋಗ್ತಿದೆ, ಸೊ ಸೆಲ್ಫ್. ಓಕೆನಾ. ಆನ್ ಇನ್ಪುಟ್ 1 ಸೆಲ್ಫಿಗೆ ಹೋಗ್ತಿದೆ. ಓಕೆನಾ. ಈ ಟ್ರಾನ್ಸಿಷನ್ ಡಯಾಗ್ರಾಮ್ ಬರೆಯೋದು ಗೊತ್ತಾಯ್ತಲ್ವಾ. ಇವಾಗ ಫೈನಲ್ ಸ್ಟೇಟ್ನ ಮೆನ್ಷನ್ ಮಾಡಬೇಕು. ಯಾವುದಾದ್ರು ಫೈನಲ್ ಸ್ಟೇಟು, ಇ ಇಸ್ ದ ಫೈನಲ್ ಸ್ಟೇಟ್.
F is the final state, G is the final state and H is the final state. ಇದು ಟ್ರಾನ್ಸಿಷನ್ ಡಯಾಗ್ರಾಮು. ಓಕೆನಾ? ಟ್ರಾನ್ಸಿಷನ್ ಡಯಾಗ್ರಾಮ್ ಹೆಂಗೆ ಬರೆಯೋದು, ಟ್ರಾನ್ಸಿಷನ್ ಟೇಬಲ್ ಹೆಂಗೆ ಬರೆಯೋದು ಅನ್ನೋದು ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗಿದೆ ಅಲ್ವಾ? ಆ್ಯಂಡ್ ಆಲ್ಸೋ ಹಿಂಗೆ ವ್ಯಾಲ್ಯೂಸ್, ಅದೇ ವ್ಯಾಲ್ಯೂಸ್ನ ಕನ್ಸಿಡರ್ ಮಾಡಿಕೊಂಡು ಹೆಂಗೆ ಟ್ರಾನ್ಸಿಷನ್ ಟೇಬಲ್ನ ಬರೆಯೋದು ಅಂತಲೂ ತಿಳಿಸ್ಕೊಟ್ಬಿಟ್ಟಿದ್ದೀನಿ. ಸೊ ನಿಮಗೆ ಈ ಥರ ಮೆನ್ಷನ್ ಮಾಡ್ಕೊಂಡು ಬರೆಯೋಕ್ಕಾಗಿಲ್ಲ ಅಂದರೆ ಫೈನಲಲ್ಲಿ ಅದನ್ನೇ ಬರೆದು ಬನ್ನಿ. ಓಕೆನಾ? ಫಸ್ಟ್ ಸ್ಟೇಟ್ ಯಾವುದು? ಇನಿಷಿಯಲ್ ಸ್ಟೇಟು ಪಿ. ಓಕೆನಾ? ನೆಕ್ಸ್ಟ್ ಪಿ ಆನ್ ಇನ್ಪುಟ್ 0 ಎಲ್ಲಿಗೆ ಹೋಗ್ತಿದೆ? ಪಿ ಕ್ಯೂಗೆ ಹೋಗ್ತಿದೆ. 0 ಪಿ ಕ್ಯೂಗೆ ಹೋಗ್ತಿದೆ. ಓಕೆನಾ? ಆನ್ ಇನ್ಪುಟ್ 1 ಎಲ್ಲಿಗೆ ಹೋಗ್ತಿದೆ? ಪಿಗೆ ಹೋಗ್ತಿದೆ. ನೆಕ್ಸ್ಟ್ ಪಿ ಕ್ಯೂ ಆನ್ ಇನ್ಪುಟ್ 0, ಪಿ ಕ್ಯೂ ಆನ್ ಇನ್ಪುಟ್ 0 ಪಿ ಕ್ಯೂ ಆರಿಗೆ ಹೋಗ್ತಿದೆ. ನೋಡಿ, ಈ ಥರ ಈ ಸ್ಟೋನ್ ವ್ಯಾಲ್ಯೂಸ್ನ ಬರ್ಕೊಂಡು ಬರೆಯೋದು ಕಷ್ಟ ಆಗುತ್ತೆ. ಸೊ ABCD ಅಂತ ಅಲೋಕೇಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದು. ನೆಕ್ಸ್ಟ್ ಪಿ ಕ್ಯೂ ಆನ್ ಇನ್ಪುಟ್ 1 ಎಲ್ಲಿಗೆ ಹೋಗ್ತಿದೆ? ಪಿ ಆರಿಗೆ ಹೋಗ್ತಿದೆ. ಓಕೆನಾ? ನೆಕ್ಸ್ಟ್ ಪಿ ಕ್ಯೂ ಆರ್ ಆನ್ ಇನ್ಪುಟ್ 0 ಎಲ್ಲಿಗೆ ಹೋಗ್ತಿದೆ? ಪಿ ಕ್ಯೂ ಆರ್ ಎಸ್ಸಿಗೆ ಹೋಗ್ತಿದೆ. ಪಿ ಕ್ಯೂ ಆರ್ ಎಸ್. ನೆಕ್ಸ್ಟ್ ಆನ್ ಇನ್ಪುಟ್ 1 ಪಿ ಆರಿಗೆ ಹೋಗ್ತಿದೆ. ಓಕೆನಾ? ನೆಕ್ಸ್ಟ್ ಪಿ ಆರ್ ಆನ್ ಇನ್ಪುಟ್ 0 ಎಲ್ಲಿಗೆ ಹೋಗ್ತಿದೆ? ಪಿ ಕ್ಯೂ ಎಸ್ಸಿಗೆ ಹೋಗ್ತಿದೆ. ನೆಕ್ಸ್ಟ್ ಪಿ ಆರ್ ಆನ್ ಇನ್ಪುಟ್ 1 ಪಿಗೆ ಹೋಗ್ತಿದೆ. ಪಿ ಕ್ಯೂ ಆರ್ ಎಸ್ ಆನ್ ಇನ್ಪುಟ್ 0 ಸೆಲ್ಫ್ ಆಗ್ತಿದೆ. ಆನ್ ಇನ್ಪುಟ್ 1 ಪಿ ಆರ್ ಎಸ್ಸಿಗೆ ಹೋಗ್ತಿದೆ. ಓಕೆನಾ? ಪಿ ಕ್ಯೂ ಎಸ್ ಆನ್ ಇನ್ಪುಟ್ 0 ಪಿ ಕ್ಯೂ ಆರ್ ಎಸ್ಸಿಗೆ ಹೋಗ್ತಿದೆ. ಆನ್ ಇನ್ಪುಟ್ 1 ಪಿ ಆರ್ ಎಸ್ಸಿಗೆ ಹೋಗ್ತಿದೆ. ಪಿ ಆರ್ ಎಸ್ ಆನ್ ಇನ್ಪುಟ್ 0 ಪಿ ಕ್ಯೂ ಎಸ್ಸಿಗೆ ಹೋಗ್ತಿದೆ. ಆನ್ ಇನ್ಪುಟ್ 1 ಪಿ ಎಸ್ಸಿಗೆ ಹೋಗ್ತಿದೆ. ನೆಕ್ಸ್ಟ್ ಪಿ ಎಸ್ ಆನ್ ಇನ್ಪುಟ್ 0 ಪಿ ಕ್ಯೂ ಎಸ್ಸಿಗೆ ಹೋಗ್ತಿದೆ. ಪಿ ಎಸ್ ಆನ್ ಇನ್ಪುಟ್ 1 ಪಿ ಎಸ್ಸಿಗೆ ಹೋಗ್ತಿದೆ. ಸೊ ಸೆಲ್ಫ್. ಓಕೆನಾ? ಇದಕ್ಕೆ ಯಾವುದಾದ್ರು ಫೈನಲ್ ಸ್ಟೇಟ್ ಅಂತ ಮೆನ್ಷನ್ ಮಾಡೋಣ. ಪಿ ಎಸ್ ಇಸ್ ದ ಫೈನಲ್ ಸ್ಟೇಟ್, ಪಿ ಆರ್ ಎಸ್ ಇಸ್ ದ ಫೈನಲ್ ಸ್ಟೇಟ್, ಪಿ ಕ್ಯೂ ಎಸ್ ಇಸ್ ದ ಫೈನಲ್ ಸ್ಟೇಟ್, ಪಿ ಕ್ಯೂ ಆರ್ ಎಸ್ ಇಸ್ ದ ಫೈನಲ್ ಸ್ಟೇಟ್. ಎಸ್ ಎಲ್ಲೆಲ್ಲಿ ಎನ್ಕೌಂಟರ್ ಆಗಿದೆ ಅದೆಲ್ಲ ಫೈನಲ್ ಸ್ಟೇಟ್. ಓಕೆನಾ? ವ್ಯಾಲ್ಯೂಸ್ನ ಅಲೋಕೇಟ್ ಮಾಡ್ಕೊಳ್ದಲೆ ಹಂಗೇನೆ ಹೆಂಗೆ ನಾವು ಟ್ರಾನ್ಸಿಷನ್ ಡಯಾಗ್ರಾಮ್ನ ಬರೆಯೋದು ಅಂತಲೂ ಗೊತ್ತಾಯಿತು ಅಲ್ವಾ?